ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯುವ ದುಃಖಕ್ಕೆ ಅಳುವವರ ಮೆಚ್ಚನು ಕೂಡಲ ಸಂಗಮ ದೇವ ಬಸವಣ್ಣ. ಸೊ ಈಗಿನ ಕಾಲನೇ ಆಗೋಗಿದೆ. ಸೆಲ್ಫ್ ಲವ್ ಅನ್ನೋದು ಅಥವಾ ಮೈಂಡ್ ಯುವರ್ ಬಿಸ್ನೆಸ್ ಅನ್ನೋದು ತುಂಬಾ ಆಗಿನ ಕಾಲದಲ್ಲೇ ಬಸವಣ್ಣವ್ರು ಹೇಳಿದ್ದಾರೆ. ಇದೊಂದು ಪುಟ್ಟವಾದ ವಚನ ಹೇಳ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ. ಸೊ ಎಲ್ರಿಗೂ ಗೊತ್ತಿರ್ಬೋದು, ಇವತ್ತು ನಾವು ಸೇರಿರೋದು ಚಾರ್ಮಿನ್ ಮೋಷನ್ ಪಿಕ್ಚರ್ಸ್ ಅವ್ರ ಕಡೆಯಿಂದ ಒಂದು ವಿಭಿನ್ನವಾದ ಚಿತ್ರ ನಿರ್ಮಾಣ ಮಾಡಿದ್ದಾರೆ, ತದ್ವಿರುದ್ಧ. ಸೊ ಮಾಧ್ಯಮ ಮಿತ್ರರು ಯಾರ್ಯಾರು ಇಲ್ಲಿದ್ದೀರಾ ಎಲ್ಲರಿಗೂ ಆಧಾರದ ಸುಸ್ವಾಗತ. ಇವತ್ತು ನೀವಿಲ್ಲಿ ಭಾಗಿಯಾಗಿದ್ದು ನಮಗೂ ತುಂಬ ಸಂತೋಷವಾಗಿದೆ. ಆ್ಯಂಡ್ ನಿಮ್ಮ ಬೆಂಬಲ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ನಮ್ಮ ಈ ಸಿನಿಮಾಕ್ಕೆ. ಸೊ ಮೊದಲನೇದಾಗಿ ಇವತ್ತು ನಮ್ಮ ಜೊತೆ ಪೂರ್ತಿ ತಂಡ ನಮ್ಮ ಜೊತೆ ಇದೆ. ಮುಖ್ಯವಾಗಿ ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸುಮನ್ ರಂಗನಾಥ್ ಮ್ಯಾಮ್, ನಿಮಗೂ ಕೂಡ ಇವತ್ತು ನಮಗಿಂತ ಮುಂಚೆ ಬಂದು ಇಲ್ಲಿ ಪ್ರೆಸೆಂಟ್ ಇದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಟು ಅವರ್ ಟೀಸರ್ ಲಾಂಚ್ ಪ್ರೋಗ್ರಾಮ್. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಅಂತ ಹೇಳ್ಬೋದು, ಅವರು ಒಂಥರ ಆಲ್ರೌಂಡರು, ಸಿನಿಮಾಟೋಗ್ರಫರ್, ಎಡಿಟರ್ ಆ್ಯಂಡ್ ಡೈರೆಕ್ಷನ್. ಸೊ ಆಲ್ರೌಂಡರ್ ರೋಲ್ನ ಅವರು ತಗೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ನಿಮಗೂ ಕೂಡ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಆ್ಯಂಡ್ ಐಶ್ವರ್ಯ ಅವರು, ಪೂಜಾ ಅವರು, ಎಲ್ಲ ಕಲಾವಿದರು ಇವತ್ತು ಇಲ್ಲಿ ಭಾಗಿಯಾಗಿದ್ದಾರೆ. ಅದಲ್ಲದೆ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ KR ಚಂದ್ರ ಅವರು ಕೂಡ ಇಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಇವತ್ತು ಈ ಟೀಸರ್ ಲಾಂಚ್ ಪ್ರೋಗ್ರಾಮ್ಗೆ ಯಾರ್ಯಾರು ಇಲ್ಲಿ ಪ್ರೆಸೆಂಟ್ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೂ ಈಗ ನಮ್ಮ ಕಲಾವಿದ, ನಮ್ಮ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಸುಚೇಂದ್ರ ಪ್ರಸಾದ್ ಸರ್ ಅವರು ವೇದಿಕೆ ಮೇಲೆ ಬಂದು ಈ ನಮ್ಮ ಟೀಸರ್ ಲಾಂಚ್ನ ಮಾಡ್ಕೋಬೇಕಂತ ಕೇಳ್ಕೊತೀನಿ. ಆ್ಯಂಡ್ ವೇಲು ಥ್ಯಾಂಕ್ ಯು ಸೋ ಮಚ್ ಸರ್. ಇಡೀ ತಂಡಕ್ಕೆ ನಿಮ್ಮ ಶುಭ ಹಾರೈಕೆ ತುಂಬ ಮುಖ್ಯ ಆಗುತ್ತೆ. ಐ ರಿಕ್ವೆಸ್ಟ್ LED ಸ್ಕ್ರೀನಲ್ಲಿ ಟೀಸರ್ನ ಲಾಂಚ್ ಮಾಡೋದಕ್ಕೆ. ಭಿನ್ನ ಚಿತ್ರ ಹೇಳಿದ್ದಾರೆ, ತದ್ವಿರುದ್ಧ. ತದ್ ವಿರುದ್ಧ, ಅದರ ವಿರುದ್ಧ, ಯಾವುದರ ವಿರುದ್ಧ ಅನ್ನೋದನ್ನ ನಿರ್ದೇಶಕರು ಹೇಗೆ ಹೇಳಿ ಹೊರಟಿದ್ದಾರೆ, ಅದಕ್ಕೆ ಸಂಪೂರ್ಣ ಯಶವನ್ನು ನಾನು ಮತ್ತು ನಮ್ಮ ಈ ಸಹಪಯಣಿಗರು ಮೇಡಮ್ನವರು ಅವರು ಇಡೀ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈಗ ತದ್ವಿರುದ್ಧದ ತುಣುಕು ಪ್ರಾತ್ಯಕ್ಷಿಕೆಯನ್ನು ಹಾಗೆ ಮಾಡಬೇಕು ಅಂತ ಎಲ್ಲರನ್ನು ಕೇಳ್ತೀನಿ. ಯಾರು ತಂತ್ರಜ್ಞರಿದ್ದಾರೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. I think you have said everything, so but anyway, good evening to everyone. And I think almost 1.5 years aitala we've done this movie, waiting for it because it's a fantastic script. And I've had the great opportunity ಸುಚೇಂದ್ರ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ. ಆ್ಯಂಡ್ ಐ ಲವ್ ದ ಸ್ಕ್ರಿಪ್ಟ್ ಬಿಕಾಸ್ ವಿನೋದ್ ರಾಜ್ ಆಸ್ ಅ ಡೈರೆಕ್ಟರ್, ಹೀ ಈಸ್ ಬ್ರಿಲಿಯಂಟ್. ಬಟ್ ಸ್ಕ್ರಿಪ್ಟ್ ರೈಟರ್, ಸಿನಿಮಾಟೋಗ್ರಫರ್ ಆ್ಯಂಡ್ ಅನ್ ಎಡಿಟರ್ ಅಂದರೆ ಹೀ ಈಸ್ ಮಲ್ಟಿ ಟ್ಯಾಲೆಂಟೆಡ್. ಸೊ ಫಸ್ಟ್ ಟೈಮ್ ನಾನು ಕೇಳಿದಾಗ ಇದು ಸ್ಕ್ರಿಪ್ಟ್ ಬಗ್ಗೆ ಐ ವಾಸ್ ಜಸ್ಟ್ ಲೈಕ್, ಓ ಮೈ ಗಾಡ್, I have to be part of it. So yeah, so I'm actually looking forward, and everybody else who's here, Aishwarya and everyone. So I'll just wait for the great reveal. Yeah, okay. So you just want me to say play? Okay. So can we play Tadviruddha? Okay, can we play Tadviruddha teaser? ಇದಕ್ಕಾಗ್ತಾ ಇಲ್ಲ. ಆ್ಯಂಡ್ ನಾನು ಕೂಡ ಈ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರನ ವಹಿಸಿದ್ದೀನಿ. ಬಟ್ ನಾನು ಕೂಡ ಈ ಟೀಸರ್ನ ಕಂಪ್ಲೀಟಾಗಿ ನೋಡಿಲ್ಲ ಆ್ಯಂಡ್ ಮೂವಿ ಕೂಡ ಕಂಪ್ಲೀಟಾಗಿ ನೋಡಿಲ್ಲ. ಸೊ ಎಲ್ಲರೂ ಹೇಗೆ ಕಾಯ್ತಾ ಇದ್ದಾರೋ ಅದೇ ರೀತಿ ನಾನು ಈ ಸಿನಿಮಾನ ಆದಷ್ಟು ಬೇಗ ಚಿತ್ರಮಂದಿರಗಳು ಬರಲಿ ಅಂತ ನಾನು ವೈಯಕ್ತಿಕವಾಗಿ ಆಶಿಸ್ತೀನಿ. ಈ ಚಿತ್ರದ ಹಾಗೆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಅತಿಥಿಯಾಗಿ ಆಗಮಿಸ್ತಾರೆ. ವೆಲ್ಕಮ್ ಸರ್.
ಸೊ ಈ ಚಿತ್ರದ ಬಗ್ಗೆ ಇನ್ನ ಹೆಚ್ಚು ಜಾಸ್ತಿ ಈ ಸಿನಿಮಾದ ಬಗ್ಗೆ ಇನ್ನು ಮಾಹಿತಿನ ಕೊಡ್ತಾರೆ ನಮ್ಮ ಸಿನಿಮಾದ ಡೈರೆಕ್ಟರ್ ಹಾಗೂ ಇಡೀ ತಂಡ. ಸೊ ಐ ವೆಲ್ಕಮ್ ಆನ್ ದ ಸ್ಟೇಜ್. ವೇದಿಕೆ ಮೇಲೆ ನಮ್ಮ ಮುಖ್ಯ ಪಾತ್ರ ವಹಿಸಿರುವಂಥ ಸುಮನ್ ರಂಗನಾಥ್ ಮ್ಯಾಮ್ ಹಾಗೂ ಸುಚೇಂದ್ರ ಪ್ರಸಾದ್ ಸರ್ನ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಸಿನಿಮಾದ ಡೈರೆಕ್ಟರ್ ವಿನೋದ್ ಸರ್ ಹಾಗೂ ಮತ್ತೋರ್ವ ಕಲಾವಿದೆ ಐಶ್ವರ್ಯ ಹಾಗೂ ಪೂಜಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಆಶಿಸ್ತೀನಿ. ಸೊ ನನ್ನ ಹೆಸರು ವಿನೋದ್ ಜಯರಾಜ್ ಅಂತ. ಈ ಫಿಲ್ಮ್ನ ಡೈರೆಕ್ಟ್ ಮಾಡಿ ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ ನಾನು. ಸ್ವಲ್ಪ ನರ್ವಸ್ ಆಗಿದೆ. ಇಲ್ಲ, ಟೀಸರ್ ಪ್ಲೇ ಆಗೋದ್ರಿಂದ ನರ್ವಸ್ ಆಗಿತ್ತು. ಅದು ಕಂಟಿನ್ಯೂ ಆಗ್ತಿದೆ ಅನ್ಸುತ್ತೆ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಸುತ್ತೆ ಟೀಸರು. ಸೊ ಥ್ಯಾಂಕ್ ಯು. ಸೊ ತತ್ವಿರುದ್ಧ ಅಂತಂದ್ರೆ ಏನು ಇದೆಯೋ, ಏನು ರಿಯಾಲಿಟಿ ಇದೆಯೋ ಅದ್ರ ಅಗೇನ್ಸ್ಟ್ ಹೋಗೋದು ತತ್ವಿರುದ್ಧ ಅಂತ. ಸೊ ಅದು ಟೀಸರ್ದು, ಇದು ಫಿಲ್ಮ್ ಟೈಟಲ್ದು ಏನೋ ಅರ್ಥ. ಇದು ಒಂದು ಪೀರಿಯಡ್ ಫಿಲ್ಮು. ಆ್ಯಕ್ಚುಲಿ 90s ನಡೆಯುತ್ತೆ ಸಿನಿಮಾ. 90s ಮತ್ತು 93 ನಡೆಯುತ್ತೆ. 2 ಕತೆ ಬರುತ್ತೆ. ಸೊ ಹಾಗಾಗಿ ಮತ್ತು ಒಂದು ಮರ್ಡರ್ ಮಿಸ್ಟ್ರಿ ಮತ್ತು ಏನೋ ತುಂಬ ಆ್ಯಕ್ಟರ್ಸ್ ಇದ್ದಾರೆ. ಒಂದು 5 ಕ್ಯಾರೆಕ್ಟರ್ ಸುತ್ತ ನಡೆಯುತ್ತೆ ಅದು. ಅಷ್ಟೇ. ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ, ದಟ್ ವಿಲ್ ಬಿ ಬೆಟರ್ ಐ ಥಿಂಕ್. ಸರ್, ಸೊಸೈಟಿಯಲ್ಲಿ ಕೆಲವು ನಾರ್ಮ್ಸ್ ಇರುತ್ತೆ ಯೂಶುವಲ್ ಆಗಿ. ಒಂದು ವಿಷಯ ಅಂದರೆ, ಒಂದು ಗಂಡ ಹೆಂಡತಿ ಅಂದರೆ ಹೀಗೆ ಇರಬೇಕು, ಒಂದು ಅಪ್ಪ ಮಕ್ಕಳು ಅಂದರೆ ಹೀಗೆ ಇರಬೇಕು ಅಂತ. ಇದ್ರ ಅಗೇನ್ಸ್ಟ್ ನೀವು ಹೋದಾಗ ಸೊ ಅದನ್ನ ಯಾವಾಗಲೂ ತತ್ವಿರುದ್ಧ ಅಂತ ಹೇಳ್ತಾರೆ. ಇದು ಅದನ್ನ ಬೈಗುಳವಾಗಿ ಯೂಸ್ ಮಾಡ್ತಾರೆ ಯಾವಾಗಲೂ. ತತ್ವಿರುದ್ಧವಾಗಿ ಮಾತಾಡಬೇಡ ಅಂದ್ಬಿಟ್ಟೆಲ್ಲ. ಸೊ ಆ ಥರ ಕತೆ ಇದು. ತುಂಬ ಡಿಫ್ರೆಂಟ್ ಆಗಿದೆ ಹಂಗೆ ಅಂತ ಹೇಳಲ್ಲ ನಾನು. ಇಟ್ಸ್ ನಾರ್ಮಲ್ ಸ್ಟೋರಿ, ಬಟ್ ಡಿಫ್ರೆಂಟ್ ಆಗಿ ತೋರ್ಸಕ್ಕೆ ಟ್ರೈ ಮಾಡಿದ್ದೀವಿ ಅಷ್ಟೇ. ಸರ್ ನಾನು ಇದಕ್ಕೆ ಮುಂಚೆ ಯಶೋಗಾಥೆ ಅಂತ ಒಂದು ಫಿಲ್ಮ್ ಮಾಡಿದ್ದೆ. 2016 ರಿಲೀಸ್ ಆಯಿತು. ಸೊ ಅದಾದಮೇಲೆ ಇದು 2ನೇ ಸಿನಿಮಾ. ಸರ್, ಲಾಸ್ಟ್ ಇಯರ್ ನಾವು ಏಪ್ರಿಲಲ್ಲಿ ಶೂಟಿಂಗ್ ಮಾಡಿದ್ವಿ. ಫುಲ್ ಸಕಲೇಶ್ಪುರದಲ್ಲಿ ಶೂಟಿಂಗ್ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಅದಾದಮೇಲೆ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ಆಯಿತು. ಸೊ ಈಗ ಫಿಲ್ಮ್ ರೆಡಿ ಇದೆ. ಆಲ್ಮೋಸ್ಟ್ ಸೆನ್ಸರ್ ಮುಗಿಸ್ಕೊಂಡು ನಾವು ಮೇ ಬಿ ಇನ್ ಅದರ್ 2 months ರಿಲೀಸ್ ಮಾಡೋ ಪ್ಲ್ಯಾನ್ಸ್ ಇದೆ. ಸರ್, ಇನ್ನೂ ಅಪ್ಲೈ ಮಾಡಿಲ್ಲ, ನೋಡಬೇಕದು. ಮ್ಯಾಮ್, ಕಂಟೆಂಟ್ ಇಟ್ಸ್ ಮರ್ಡರ್ ಮಿಸ್ಟ್ರಿ ಆ್ಯಕ್ಚುಲಿ. ಮರ್ಡರ್ ಮಿಸ್ಟ್ರಿ ಒಂದು ತುಂಬ ಒಂಥರ ಥ್ರಿಲ್ಲರ್ ಆಗಿ, ಏನು ಬ್ಲಡ್ ಶೆಡ್ ಅದು ಇದು ಏನು ತೋರಿಸ್ದೆ, ಬರೀ ಸ್ಟೋರಿ ಬೇಸ್ಡ್ ಇಟ್ಕೊಂಡು ಮಾಡಿದ್ದೀವಿ. ಹೌದು ಸರ್, ನಾನೇ ಮಾಡಿದ್ದು. ಸರ್, ಅದು ಆ್ಯಕ್ಚುಲಿ ಹೇಳಕ್ ಹೋದ್ರೆ 2 ರಿಯಲ್ ಕಥೆಗಳನ್ನ ಇಟ್ಕೊಂಡೇ ಮಾಡಿದ್ದೀವಿ. ಬಟ್ ನಂಗೆ ಅದು ಹೇಳಕ್ ಇಷ್ಟ ಇಲ್ಲ, ಯಾಕಂದ್ರೆ ಬರೋ ಸಿನಿಮಾ ಎಲ್ಲ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಹಂಗೆ ಅಂತ ಹೇಳ್ತಾ ಇರ್ತಾರೆ. ಇದು ಒಂದು ಇನ್ಸ್ಪಿರೇಷನ್ ಅಷ್ಟೇ. ಒಂದು 2 90s ಒಂದು ಕತೆ ನಡೆದಿತ್ತು ಆ್ಯಕ್ಚುಲಿ. ಆ ಥರ ಅದನ್ನ ಬೇಸ್ ಮಾಡ್ಕೊಂಡು ನಾವು ಕತೆ ಮಾಡ್ಕೊಂಡಿದ್ವಿ. ಸರ್, ಸಿನಿಮಾ ಸರ್ ಎಲ್ಲದರದ್ದು ತತ್ವವಿರುದ್ಧವಾಗಿ ಹೋಗ್ತಾ ಇಲ್ಲ ಆ್ಯಕ್ಚುಲಿ. ಕೆಲವು ವಿಷಯ ಇದೆ ಏನು, ಹೆಂಗೆ ಅಂತಂದರೆ, ಈಗ ನೋಡಿ, ಸಾವು ಬದುಕು ಇನ್ನೂ ನಮಗೆ ಆನ್ಸರ್ಸ್ ಗೊತ್ತಿಲ್ಲ. ಯಾಕೆ ಸಾಯ್ತೀವಿ, ಸತ್ ಮೇಲೆ ಏನಾಗುತ್ತೆ, ಇಂಥ ವಿಷಯದ್ರ ಮೇಲೂ ಸ್ವಲ್ಪ ಫಿಲ್ಮ್ ಮಾತಾಡುತ್ತೆ. ಸೊ ಹಾಗಾಗಿ ದಿಸ್ ಫಿಲ್ಮ್ ವಿಲ್ ಬಿ ಅ ಕ್ವೆಶ್ಚನ್ ಟು ದ ಆಡಿಯನ್ಸ್, ಹಿಂಗೂ ಇರ್ಬೋದಾ ಅಂತ ಅಷ್ಟೇ. ಹಾಂ ಮ್ಯಾಮ್, ಆ್ಯಕ್ಚುಲಿ ಹೇಳ್ತೀನಿ, ನಾನು ಕತೆ ಮಾಡಿದ್ಮೇಲೆ ಏನಾಯಿತು, ತುಂಬ ದಿವಸ ಟೈಟ್ಲ್ ಇರಲಿಲ್ಲ. ನಾವು ಬೇರೆ ಟೈಟ್ಲ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ನಂದು ಡೈಲಾಗ್ ರೈಟರ್ ಒಬ್ರು ಇದ್ದಾರೆ, ವಸುಧಾ ಪ್ರಹ್ಲಾದ್ ಅಂತ. ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ಯೂಶುವಲ್ ಆಗಿ ಫಿಲ್ಮ್ ಮೇಕರ್ಸ್ನೆಲ್ಲ ಮನೇಲಿ ಬೈತಾ ಇರ್ತಾರೆ. ಸೊ ಅವ್ರ ತಾಯಿ ಬೈತಾ ಇದ್ರು, ಹಿಂಗೆ ಎಲ್ಲದಕ್ಕೂ ತತ್ತಿರುದ್ದ ಮಾತಾಡ್ತಿದ್ದೆ ಹೀಗೆ ಅಂತ. ಸೊ ನನಗೆ ಯೂಶಲಿ ನಾನು ಕತೆ ಮಾಡಿದ್ಮೇಲೆ ವೆಯ್ಟ್ ಮಾಡ್ತೀನಿ ಸ್ವಲ್ಪ ಟೈಟ್ಲಿಗೆ. ಇಮಿಡಿಯೇಟಾಗಿ ಸಿಗೋದಿಲ್ಲ, ನಾವು ಓಕೆ ಮಾಡಲ್ಲ. ಸೊ ಅವರು ಬೈದಾಗ ನಾನು ಏನು ಬೈದ್ರು ಅವರು ಅಂತ ಕೇಳಿದೆ. ಅವರು ಏನೋ ಅಂದರು, ಇಲ್ಲ ಅದಲ್ಲ, ಅದು ಇನ್ನೊಂದು ವರ್ಡು. ಆಮೇಲೆ ಫೈನಲಾಗಿ ಆ ವರ್ಡ್
ಅದೇನದು ಅರ್ಥ ಏನು ಅಂತ ಕೇಳ್ಬಿಟ್ಟು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈ ವರ್ಡ್. ಸೊ ಹಾಗಾಗಿ ಅದನ್ನ ತುಂಬ ಆ್ಯಪ್ಟ್ ಆಗಿದೆ ಕತೆಗೆ ಅಂತ ಹೇಳ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಹಾಂ, ಅವ್ರ ತಾಯಿ ಕೊಟ್ಟಿದ್ದು ಬೈದ. ಮ್ಯಾಮ್ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಂದು ಜಮೀನ್ದಾರ್ ಅವ್ರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬ ನಾನು ಆ್ಯಕ್ಚುಲಿ ಮ್ಯಾಮ್ಗೆ ಫಸ್ಟ್ ಕತೆ ಹೇಳಿದಾಗ ಅವರು ಕತೆ ಹೇಳಿಲ್ಲ, ಫೋನ್ ಮಾಡಿದಾಗ ಇಲ್ಲ ನಾನು ಚಿಕ್ಕ ಬ್ಯಾನರ್ ಎಲ್ಲ ಮಾಡಲ್ಲ ಅಂದ್ಬಿಟ್ರು. ಇಲ್ಲ ಅಂದರೆ ಹೊಸಬ್ರು ಸಿನಿಮಾ ಎಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ರು ಮ್ಯಾಮ್. ಸಾರಿ ಮ್ಯಾಮ್, ಜಸ್ಟ್ ಸೊ ನಾನೇನಂದೆ ಮ್ಯಾಮ್ ಇಲ್ಲ ಒಂದ್ಸತಿ ಕತೆ ಹೇಳ್ತೀನಿ, ಕತೆ ಕೇಳಿ ನಿಮಗೆ ಕತೆ ಇಷ್ಟ ಆಗುತ್ತೋ ಇಲ್ವೋ, ಅಟ್ಲೀಸ್ಟ್ ನಂಗೆ ಒಂದು ಒಪಿನಿಯನ್ ಸಿಕ್ದಂಗೆ ಆಗುತ್ತೆ ಅಂತ ಹೇಳಿದೆ. ಸರಿ ಓಕೆ ಅಂದ್ಬಿಟ್ಟು ಒಂದು 15 ನಿಮಿಷ ಕತೆ ಕೇಳಿದ್ರು. ಕತೆ ಕೇಳಿಬಿಟ್ಟು ಆಮೇಲೆ ಮ್ಯಾನೇಜರ್ ನಂಬರ್ ಕೊಟ್ಬಿಟ್ರು. ಅಷ್ಟೇ, ಬೇರೆ ಏನು ಮಾತಾಡಿಲ್ಲ ಅವರು. ಸೊ ಮ್ಯಾನೇಜರ್ ನಂಬರ್ ಕೊಡಿಸ್ಬಿಟ್ಟು ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡ್ವಿ. ಮತ್ತೆ ಆ್ಯಕ್ಚುಲಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಐ ಡೋಂಟ್ ನೋ ಇಫ್ ಐ ಶುಡ್ ಸೇ ಇಟ್ ಹಿಯರ್. ಅವರು ತುಂಬ ಒಂದು ಪ್ರಾಬ್ಲಮಲ್ಲಿದ್ದರು. ಆ್ಯಕ್ಚುಲಿ ಅವ್ರ ತಾಯಿ ತೀರೋಗಿದ್ರು ನಾವು ಶೂಟ್ ಟೈಮಲ್ಲಿ. ಸೊ ಹಂಗಿದ್ರು ಕೂಡ ನಾವೆಲ್ಲ ಲೊಕೇಶನ್ಸ್ ಎಲ್ಲ ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಟೈಮ್ ಮಾಡ್ಕೊಂಡು ಬಂದರು. ಅದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ ಯು ಮ್ಯಾಮ್. ಜಸ್ಟ್ ಸಾರಿ ಇಫ್ ಸೀಯಿಂಗ್ ಇಟ್ ಇನ್ ಅ ರಾಂಗ್ ಪ್ಲೇಸ್, ಬಟ್ ಹೌದು ಆ ಥರ ಏನೋ ಶೀಸ್ ತುಂಬ ಆ ಥರ ಹೆಲ್ಪ್ ಮಾಡಿದ್ದಾರೆ, ಬಂದು ಸಿನಿಮಾ ಮುಗಿಸ್ಕೊಟ್ರು. ಸುಚೇಂದ್ರ ಸರ್ ಕೂಡ ಅಷ್ಟೇ. ನಾನು ಕತೆ ಹೇಳಕ್ಕೆ ಹೋದಾಗ ತುಂಬ ಭಯ ಆಯಿತು ನನಗೆ. ತುಂಬ ಜನ ಹೆದರ್ಸ್ ಕಳಿಸ್ಬಿಟ್ಟಿದ್ರು ನನಗೆ, ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಸ್ವಲ್ಪ ಕಷ್ಟ ಅವ್ರ ಜೊತೆ ಸಿನಿಮಾ ಮಾಡೋದು ಅಂತ. ಬಟ್ ಆ್ಯಕ್ಚುಲಿ ಆ ಥರ ಏನೂ ಅನಿಸಿಲ್ಲ ನನಗೆ. ಅವರಷ್ಟು ಫ್ರೆಂಡ್ಲಿಯಾಗಿ ಸಾರಿ ಓಪನ್ ಆಗಿ ಮಾತಾಡ್ತಿದ್ದೀನಿ ಅನ್ಸುತ್ತೆ. ನನಗೆ ಅದಕ್ಕೆ ಪ್ರೆಸ್ಸಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ನನಗೆ, ಯಾಕಂದರೆ ಪ್ಲ್ಯಾನ್ ಮಾಡ್ಕೊಂಬರಲ್ಲ ನಾನು, ಏನಿದೆಯೋ ಅದನ್ನ ಮಾತಾಡ್ಬಿಡ್ತೀನಿ. ಕರೆಕ್ಟಾಗಿದೆ ಸರ್, ನಿಮಗೆ ಕರೆಕ್ಟಾಗಿರುತ್ತೆ ಸರ್, ಆಮೇಲೆ ನನಗೆ ಇಟ್ಕೊಂಡು. ಸೊ ಆ ಥರ ಸರ್ ತುಂಬ ಕಂಫರ್ಟಬಲ್ ಆಗಿದ್ರು. ಆ್ಯಕ್ಚುಲಿ ತುಂಬ ಈ ಥರ ಆ್ಯಕ್ಟರ್ಸ್ ಇದ್ದಾಗ ನಮ್ಗೆ ಏನಾಗ್ಬಿಡುತ್ತೆ, ಡೈರೆಕ್ಟರ್ಸ್ಗೆ ನಾನು ಎಂಥ ಡೈರೆಕ್ಟರ್ ಅಂದರೆ ಆ್ಯಕ್ಟರ್ಸ್ಗೆ ಆ್ಯಕ್ಟ್ ಮಾಡಿ ತೋರಿಸಲ್ಲ ನಾನು. ನಾನೇನು ನಂಬ್ತೀನಿ ಅಂತಂದರೆ, ಒಂದು ಡೈರೆಕ್ಟರ್ ನನಗೆ ಏನು ಬೇಕು ಅಂತ ಮಾತ್ರ ಹೇಳಬೇಕು, ನಾನು ಹೇಗೆ ಬೇಕು ಅಂತ ಅವ್ರ ಕೈಯಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅದು ವಿ ನೆವರ್ ನೋ, ಅವರಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾನು ಸಿಗುತ್ತೆ ನಮ್ಗೆ ಯಾವಾಗಲೂ. ಸೊ ಅದು ಫಿಲ್ಮ್ ಇನ್ನೊಂದು ಲೆವೆಲ್ಗೆ ಹೋಗೋ ಆಪರ್ಚುನಿಟಿ ಅದು. ಸೊ ಹಾಗಾಗಿ ಒಳ್ಳೆ ಆ್ಯಕ್ಟರ್ಸ್ ಸಿಕ್ಕಿದ್ರು. ಐಶ್ವರ್ಯ ಅವರು, ಪೂಜಾ ಅವರು, ಮತ್ತು ಅಭಿ ಅವರು ಎಲ್ಲ ಒಳ್ಳೆ ಆ್ಯಕ್ಟರ್ಸು. ಸುವಿನಾ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸಿನಿಮಾಲಿ. ಸೊ ಈ ಥರ ವಿಕ್ರಮ್ ಅಂತ ಒಬ್ಬರು ಆ್ಯಕ್ಟರ್ ಇದ್ದಾರೆ. ಸೊ ಅವರು ಕರೆಕ್ಟ್. ಸೊ ಅವರೊಂದು ಮೇನ್ ಪಾತ್ರ ಮಾಡಿದ್ದಾರೆ. ಸೊ ಈ ಥರ ನಾವು ಸಿನಿಮಾಲಿ ಒಂದು ಹೀರೋ ಹೀರೋಯಿನ್ ಆ ಥರ ಏನೂ ಇಲ್ಲ, ಎಲ್ಲ ಕ್ಯಾರೆಕ್ಟರ್ ಬೇಸ್ಡೇ. ಕತೆಗೆ ಏನು ಕ್ಯಾರೆಕ್ಟರ್ ಬೇಕೋ ಆ ಥರ ಕ್ಯಾರೆಕ್ಟರ್ ಇಟ್ಕೊಂಡು ನಾವು ಮಾಡ್ಕೊಂಡು ಹೋಗಿದ್ದೀವಿ. ಸಾಂಗ್ಸ್ ಇಲ್ಲ ಸರ್, ಸಾಂಗ್ಸ್ ಇಲ್ಲ ಮ್ಯಾಮ್. 2 hours 10 minutes ಬರ್ತದೆ ಫಿಲ್ಮ್, ಅದಕ್ಕಿಂತ ಕಮ್ಮಿ ಕಟ್ ಮಾಡೋಕ್ಕಾಗಿಲ್ಲ. ಸೊ ಹೌದು, ಎಲ್ಲ ಕತೆ ಇರೋದ್ರಿಂದ ಸೀನ್ಸ್ ಎಲ್ಲ ಪ್ಯಾಕ್ಟ್ ಆಗಿದೆ. ಸೊ ಬ್ಯಾಕ್ಗ್ರೌಂಡ್ ಸರ್, ಮ್ಯೂಸಿಕ್ ಸರ್, ಹೌದು ಸರ್ ನಾನೇ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ಸ್ವಲ್ಪ ಹಿಂಗಾಗ್ಬಿಟ್ಟಿದ್ದೀನಿ, ದಾಡಿ ಎಲ್ಲ ಬಿಟ್ಟು ಶೇವ್ ಮಾಡಕ್ ಟೈಮ್ ಇಲ್ಲ ಸರ್. ಹಾರರ್ ಟಚ್ ಇಲ್ಲ, ಥ್ರಿಲ್ಲರ್ ಟಚ್ ಇದೆ ಸರ್. ಹಾರರ್ ಅನ್ನೋದು ನಂಬಲ್ಲ ನಾನು, ಸಾರಿ. ಸರ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸಿನಿಮಾಟೋಗ್ರಫಿ, ಎಡಿಟಿಂಗ್, ಮ್ಯೂಸಿಕ್. ಸರ್ ಪ್ರೊಡ್ಯೂಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಅಂದರೆ, ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿಲ್ಲ ನಾನು. ರೀಸನ್ ಏನು ಅಂದರೆ, ನಾನು ಆ್ಯಕ್ಚುಲಿ 8-9 ವರ್ಷ ಆಯ್ತು ನನ್ನ ಫಸ್ಟ್ ಸಿನಿಮಾ ಮುಗಿದು. ಸೊ ಅದಾದಮೇಲೆ ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಹತ್ರ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ನಿಮಗೆ ಗೊತ್ತು ನಮ್ಮ ಕನ್ನಡ ಸಿನಿಮಾಲಿ ಎಂಥ ಪ್ರಾಬ್ಲಮ್ಸ್ ಇದೆ ಅಂತ. ಎಲ್ಲರಿಗೂ ರಂಗಿತರಂಗ ಬಂದಮೇಲೆ ಎಲ್ಲರಿಗೂ ರಂಗಿತರಂಗ ಮಾಡಬೇಕು, ಇವಾಗ KGF ಮಾಡಬೇಕು ಅಂತಿದ್ದಾರೆ ಎಲ್ಲರೂ. ಸೊ ಹಾಗಾಗಿ ಸಿನಿಮಾ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ನಮ್ಮ ಪ್ರೊಡ್ಯೂಸರ್ ಹೇಗೆ ಅಂತಂದರೆ, ಅವರು ಒಂಚೂರು ಕ್ರಿಯೇಟಿವ್ಸಲ್ಲಿ ಎಲ್ಲೂ ತಲೆ ಹಾಕಿಲ್ಲ.
ಸೊ ಅದೇ, ಸೊ ಪ್ರೊಡ್ಯೂಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಕ್ಚುಲಿ ನೆಕ್ಸ್ಟ್ ಕನ್ನಡ ಸಿನಿಮಾಲಿ ಬೇರೆ ಡೈರೆಕ್ಟರ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಅನಿಸುತ್ತೆ. ಈ ಥರ ಪ್ರೊಡ್ಯೂಸರ್ಸ್ ಬೇಕು ನಮಗೆ ಇಂಡಸ್ಟ್ರಿಯಲ್ಲಿ. ಒಳ್ಳೆ ಕತೆ ಇದೆ ಹಂಗೆ ಅಂತಂದರೆ ನಮ್ಮ ಮೇಲೆ ನಂಬಿಬಿಟ್ಟು ಪ್ರೊಡ್ಯೂಸ್ ಮಾಡ್ತಾರೆ. ಏನು ಅವರು ಕಥೆಯಲ್ಲಿ ತಲೆ ಹಾಕೋದಾಗಲಿ, ಇದು ಯಾಕೆ ಈ ಥರ ಅದು ಯಾಕೆ ಆ ಥರ ಅಂತೆಲ್ಲ ಏನು ಮಾತಾಡಿಲ್ಲ, ಇದುವರೆಗೂ ಮಾತಾಡಿಲ್ಲ ಅವರು. ಸೊ ಅದಕ್ಕೆ ಇಟ್ಸ್ ಅ ವೆರಿ ಗುಡ್ ಪ್ರೊಡಕ್ಷನ್ ಹೌಸ್. ಆ್ಯಕ್ಚುಲಿ ನಮ್ಗೇನು ಬೇಕು ಅದನ್ನು ಮಾತ್ರ ಪೂರ್ತಿ ಮಾಡೋಕ್ಕೆ ನೋಡ್ತಾರೆ. ಇಲ್ಲ ಮ್ಯಾಮ್, 90s ನಡೆಯುತ್ತೆ ಸ್ಟೋರಿ. ಬಾಕ್ಸ್ ಟೈಪ್ ಸರ್. ಹಾಂ, ಟೀಸರಲ್ಲಿ ನೋಡಿದ ಕ್ಯಾಮ್ರಾ ಹೇಳ್ತಾ ಇದ್ದೀರಾ ನೀವು, ಯಶಿಕಾ? ಹಾಂ ಹೌದು ಸರ್, ಅದು ಇವತ್ತು ಕೂಡ ಯೂಸ್ ಮಾಡ್ತಾರೆ ತುಂಬ ಜನ. ಹೌದು ಹೌದು ಹೌದು, ಅದು ಆ್ಯಕ್ಚುಲಿ 1940s ಮುಂಚೆ ಇತ್ತು ಕ್ಯಾಮ್ರಾ. ಅದು TLR ಕ್ಯಾಮ್ರಾಸ್, ಟ್ವಿನ್ ಇದು. ಸರ್, ಎನಿ ಅದರ್ ಕ್ವೆಶನ್ಸ್? ಥ್ಯಾಂಕ್ ಯು ಸರ್. ಸರ್, ಹಾಂ ಸರ್. ಅತಿಥಿಯಾಗಿ ಆಗಮಿಸುವಂತ ವೇಲು ಸರ್, ಲಹರಿ ಫಿಲ್ಮ್ಸ್ ಅವ್ರ ಕಡೆಯಿಂದ ನಿಮ್ಮ ಈ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಮತ್ತೆ ಈ ಸಿನಿಮಾದ ಬಗ್ಗೆ ಇನ್ನೂ ಹೆಚ್ಚು ಸುಮನ್ ಮ್ಯಾಮ್ ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಪಾತ್ರದ ಬಗ್ಗೆ ಆಗಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಪ್ಲೀಸ್ ಶೇರ್ ಮಾಡಿ. ಸೊ ವಿನೋದ್ ಸರ್ ಹೇಳ್ದಂಗೆ, ಹಿ ಡಿಡ್ ಅಪ್ರೋಚ್ ಮೀ, ಹಿ ಕಾಲ್ಡ್ ಮೀ, ಆ್ಯಂಡ್ ಆ ಥರ ನಾನೇನು ಹೇಳಲಿಲ್ಲ ಈ ಥರ ನ್ಯೂ ಕಮರ್ಸ್ ಜೊತೆ ಕೆಲಸ ಮಾಡಲ್ಲ ಅಂತ. ಬಿಕಾಸ್ ನನಗೆ ಇಟ್ಸ್ ದ ಆಪೋಸಿಟ್. ನಾನು ಯಾವಾಗಲೂ ಐ ಬಿ ವೇಟಿಂಗ್ ಫಾರ್ ಸಮ್ ನ್ಯೂ ಸ್ಕ್ರಿಪ್ಟ್ಸ್, ಎಕ್ಸಲೆಂಟ್ ಸ್ಕ್ರಿಪ್ಟ್ಸ್. ಆ್ಯಂಡ್ ವೆನ್ ಐ ಹರ್ಡ್ ಹಿಸ್ ಸ್ಕ್ರಿಪ್ಟ್, ಐ ವಾಸ್ ರಿಯಲಿ ಅಮೇಸ್ಡ್ ಬಿಕಾಸ್ ಐ ಥಾಟ್ ಇಟ್ ವಾಸ್ ಬ್ರಿಲಿಯಂಟ್. ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಐ ಸೆಡ್, ಸರ್ ನಿಮ್ಗೆ ಎಷ್ಟು ದಿನ ಬೇಕು ಶೂಟಿಂಗ್ ಅಂತ. ಸೊ ಈ ಸೆಡ್ ಇಟ್ ಆಲ್ಮೋಸ್ಟ್ ಅ ಮಂತ್ ಆ್ಯಂಡ್ ವಿಲ್ ಬಿ ಶೂಟಿಂಗ್ ಇನ್ ಸಕಲೇಶ್ಪುರ್. ಸೊ I was really excited. Tumba khushi aaytu nange to hear the script, and I wanted to work. And of course, when he mentioned ಈ ಥರ Suchendra sir irtar anta ಹೇಳಿದಾಗ, I was really happy because we have worked before. Now we have worked in a movie or two before, no sir, ಮಾಡಿದೀರಲ್ಲ. So now so I was really looking forward to working with him also because he's a brilliant actor. And of course ಈ ಶೂಟ್ ಎಲ್ಲ ಶುರು ಆದಾಗ I enjoyed every day of it. Because every day I was looking forward to the scenes. Tumba exciting scenes irutte. I mean, and not only just the scenes, even you don't know what to expect because he has a brilliant mind. Aur tumba underplay marta idare, but actually he's a brilliant director, and camera work is excellent, and he's multi-talented. So I was like, I don't know, ನೀವು ಯಾಕೆ ಇಷ್ಟು ವರ್ಷ ವೇಸ್ಟ್ ಮಾಡಿದ್ದೀರಾ, ಯು ಶುಡ್ ಬೀನ್ ಹಿಯರ್ ಬಿಫೋರ್ ದಿಸ್ ಅಂತ. ಬಿಕಾಸ್ ಈ ಥರ ಒಳ್ಳೆ ಸ್ಕ್ರಿಪ್ಟ್ಸ್ ಎಲ್ಲ ಸಿಕ್ಬೇಕಂದ್ರೆ ವಿ ಆರ್ ಆಲ್ ವೆರಿ ಲಕ್ಕಿ. ಆ್ಯಂಡ್ ಎಸ್, ಆ್ಯಂಡ್ ಅಫ್ಕೋರ್ಸ್ ಆ ಶೂಟಿಂಗ್ ನಡೆಯುವಾಗ ಐ ಮೆಟ್ ಅ ಲಾಟ್ ಆಫ್ ಅದರ್ ವಂಡರ್ಫುಲ್ ಆ್ಯಕ್ಟರ್ಸ್ ಲೈಕ್ ಐಶ್ವರ್ಯ ಆ್ಯಂಡ್ ಪೂಜಾ ಆ್ಯಂಡ್ ಆಲ್. ವಿ ವರ್ಕ್ ಟುಗೆದರ್ ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಆ್ಯಂಡ್ ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಟು ಮಚ್ ಅಬೌಟ್ ದ ಸ್ಕ್ರಿಪ್ಟ್ ಬಿಕಾಸ್ ಐ ಫೀಲ್ ಇಟ್ಸ್ ಒನ್ ಆಫ್ ದೋಸ್ ಸ್ಕ್ರಿಪ್ಟ್ಸ್. ಅದು ನೀವು ಪಿಕ್ಚರ್ ನೋಡ್ಬೇಕು, ಯಾಕಂದರೆ ಯು ಕಾಂಟ್ ಒಂಥರ ಸ್ಟೋರಿ ಹೇಳಕ್ಕೆ ಯು ಕಾಂಟ್ ಟೆಲ್ ದ ಸ್ಟೋರಿ, ಇಟ್ಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ವಾಚ್ ಬಿಕಾಸ್ ಎವ್ರಿ ಸೀನ್ ರಿವೀಲ್ಸ್ ಸಮಥಿಂಗ್ ಎಲ್ಸ್. ಸೊ ಇಟ್ಸ್ ಜಸ್ಟ್ ಒನ್ ಆಫ್ ದೋಸ್ ಮೂವೀಸ್, ಬಟ್ ಇಟ್ಸ್ ಅ ಬ್ರಿಲಿಯಂಟ್ ಸ್ಕ್ರಿಪ್ಟ್. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್, ಆ್ಯಂಡ್ ಐ ಆಮ್ ವೇಟಿಂಗ್ ಟು ಬಿ ಆನೆಸ್ಟ್ ಫಾರ್ ದ ರಿಲೀಸ್. And I'm 100% sure everybody here will enjoy the film. So, thank you. Script is it's got a lot of mystery there, and
ನಾಟ್ ಓನ್ಲಿ ದಟ್, ನಿಮಗೆ ಇವರು ವಿನೋದ್ ಸರ್ ಹೇಳ್ದಂಗೆ ನಿಮಗೆ ಲಾಸ್ಟಲ್ಲಿ ಯು ವಿಲ್ ಸ್ಟಿಲ್ ಹ್ಯಾವ್ ಅ ಕ್ವೆಶ್ಚನ್. ನೀವು ಅಲ್ಲೇ ಕೂತಿರ್ತೀರ ಸೀಟಲ್ಲಿ, ಯು ವಿಲ್ ಬಿ ಲೈಕ್ you want more answers tara, that kind of a script, you know. So it's one of those things that ನೀವು ಮನೆಗೆ ಹೋದ್ಮೇಲೂ ಥಿಂಕ್ ಮಾಡ್ತಾ ಇರ್ತೀರಾ, and you know, it's one of those scripts, it's fantastic, it keeps lingering on. So I like everything about the script, to be honest. ಎಲ್ಲರ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ, and it's one of those scripts that you need each character ಅದನ್ನು ಫುಲ್ಫಿಲ್ ಮಾಡೋಕ್ಕೆ. all characters are important. And ತುಂಬ ಚೆನ್ನಾಗಿ he has shot the film and taken the story very well. So it's everything about the script. ಇದೆ ನಂದು ಒಂದೆರಡು ಶೇಡ್ಸ್ ಇದೆ. So ನೀವು when you see her you will think one thing, but there is another shade to her also. Sorry. Yeah. So thank you very much. ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ. ಹಾಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ವೇಲು ಸರ್, ಈ ಸಿನಿಮಾದ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂತ ಅನ್ಕೊತೀನಿ. ಸೊ ನಿಮ್ಮ ಅಭಿಪ್ರಾಯ ಆಗಲಿ, ನಿಮ್ಮ ಎರಡು ಮಾತುಗಳು ತುಂಬ ಮುಖ್ಯ ಆಗುತ್ತೆ. ಪ್ಲೀಸ್ ಸರ್. ಅವ್ರು ಆಮೇಲೆ ಮಾತಾಡ್ತಾರೆ ಸರ್, ಮಾತಾಡಿ. ಎಲ್ಲ ಸಾಹೇಬ್ರಿಗೆ ನಮಸ್ಕಾರ. ಎಲ್ಲ ಸಾಹೇಬ್ರಿಗೆ ನಮಸ್ಕಾರ. ಶುಭ ಸಂಜೆ, ಶುಭ ದಿನಗಳು ಸ್ಟಾರ್ಟ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ. ಭಾಳ, ಯಾಕಂದರೆ 2 ಸಿನಿಮಾ ಹಿಟ್ಟಾಗಿದೆ, ಭಾಳ ಖುಷಿ ಆಗ್ತಾ ಇದೆ. ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ರು, ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಬಿಟ್ಕೊಟ್ಟಿಲ್ಲ, ಅದಕ್ಕೆ ದಾಖಲೆಗಳೇ ಇದೆ ಸುಮಾರು ವರ್ಷಗಳಿಂದ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿನ್ನೆ ಇವತ್ತು ತಡವಾಗಿ ಬಂದಿದ್ದೀನಿ, ಫಸ್ಟ್ ಕ್ಷಮಿಸ್ಬಿಡಿ. ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ಗೂ ತಡವಾಗಿ ಬಂದಿಲ್ಲ. ರಾಸು ಸರ್ 10 ನಿಮಿಷ ಮುಂಚೆ ಇರ್ತಾ ಇದೆ. ಕಾರಣ 6 ನಿರ್ಮಾಪಕರು ಬಂದಿದ್ದರು. 6 ನಿರ್ಮಾಪಕರು ಆಡಿಯೋ ಅಗ್ರಿಮೆಂಟ್ ಆಗಬೇಕಾಗಿತ್ತು. ಒಂದೇ ದಿನ 6 ನಿರ್ಮಾಪಕರು ಅಗ್ರಿಮೆಂಟ್ ಮಾಡಿ ಬಂದಿದ್ದೇನೆ. ಅದೊಂದು ಸಂತೋಷದ ಸುದ್ದಿ. ಜೊತೆಗೆ ನಿನ್ನೆ ನಮ್ಮ ಡಿಜಿಟಲ್ ಇದ್ದು ನಮ್ಮ ಆಫೀಸಲ್ಲಿ ಚೇತನ್ ಅಂತಿದ್ದಾನೆ, ಸಾಹೇಬ್ರಿಗೆ ಗೊತ್ತು. ಆ ಹುಡುಗ ಭಾಳ ಆ್ಯಕ್ಟಿವ್ ಆಗಿರ್ತಾನೆ. ನಿನ್ನೆ ಒಂದು 4 ಸಿನಿಮಾ ಸೈನ್ ಮಾಡಿದ್ಮೇಲೆ ಬೋರ್ಡ್ ಮೀಟಿಂಗಲ್ಲಿ ಒಂದು ಮಾತು ಹೇಳ್ದ ಹುಡುಗ. ಸರ್, ಇತ್ತೀಚೆಗೆ ಏನಾಗಿದೆ ಅಂತಂದರೆ ಯಾರು ಗೌರವ ಕೊಡ್ತಾಯಿಲ್ಲ ನಿರ್ಮಾಪಕರಿಗೆ ಅಂತ. ಯಾಕಪ್ಪ ಈ ವಿಷಯ ಹೇಳ್ತೀಯ, ಯಾರು ಕೊಡ್ತಾ ಇಲ್ಲ ಅಂದೆ. ಇಲ್ಲ ಸರ್, ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದರೆ ಆ ಕಷ್ಟಗಳು ಗೊತ್ತೇ ಇದೆ. OTT ತಗೊಳ್ತಾ ಇಲ್ಲ, OTT ಪಿಕ್ಚರು ಆಗ್ತಾ ಇಲ್ಲ. ಉದಾಹರಣೆ ಬಾಹುಬಾಹು ಇಲ್ಲೇ ಇದೆ. ಸಾಕಷ್ಟು ಪ್ರಯತ್ನ ನಾವೇ ಮಾಡಿದ್ದು ಕೂಡ, ನಮ್ಮಲ್ಲೇ ಇದ್ದು ಕೂಡ ಹಾಕೋಕ್ಕಾಗ್ತಾ ಇಲ್ಲ. ಅದು ಬಿಟ್ಟು ಸ್ಯಾಟಲೈಟ್ ಇಲ್ವೇ ಇಲ್ಲ. ಥಿಯೇಟ್ರಿಗೆ ದುಡ್ಡು ಕಟ್ಬಿಟ್ಟು ಆ ದುಡ್ಡು ಬರುತ್ತೋ ಇಲ್ಲೋ ಆ ಪರಿಸ್ಥಿತಿಲಿದ್ದಾರೆ ನಿರ್ಮಾಪಕರು. ಅದು ಬಿಟ್ಟು ಕೆಲವು ಆಡಿಯೋ ಸಂಸ್ಥೆಗಳು, ಇದನ್ನ ಹೇಳಲೇಬೇಕು, ನಾವು ಗೌರವ ಕೊಡ್ತಾ ಇಲ್ಲ ಸರ್. ಇಲ್ಲಿ ಯಾಕೆ ತುಂಬ ಜನ ಬರ್ತಾ ಇದ್ದಾರೆ ಅಂದರೆ, ಒಂದು ಹಣ, ಅದು ಬಿಡಿ, ವ್ಯವಹಾರ. ಅದು ಬಂದಾಗ ಗೌರವ ಕೊಟ್ಟು ಮಾತಾಡ್ತೀರಿ, ಹಾಡುಗಳಿಗೆ ಕೇಳ್ತೀರಿ. ನಮ್ಗೆ ಇನ್ನೇನು ಬೇಕಾಗಿಲ್ಲ ಸರ್ ಅಂತ ಯಾವುದೇ ಆಡಿಯೋ ಸಂಸ್ಥೆ ಆಗಿರಲಿ, ಫಸ್ಟು ನಿರ್ಮಾಪಕರಿಗೆ ಗೌರವ ಕೊಡ್ರಿ. ಕಳಕಳಿಯಿಂದ ಕೇಳ್ಕೊತೀನಿ. ನೀವು ಇವತ್ತು ಏನೇ ಇದ್ರೂ ಕೂಡ ನಿರ್ಮಾಪಕರಿಂದ ಬೆಳೆದಿರೋದು, ಅದನ್ನು ಮಾತ್ರ ನಾನು ಓಪನ್ ಹೇಳ್ತೀನಿ. ನಾನು ಇವತ್ತು ತುಂಬ ದುಃಖ ಆಯ್ತು ನನಗೆ ಆ ಮಾತು ಕೇಳಿದಾಗ. ನಾವು ತೊಗೊಂತೀವೋ ಬಿಡ್ತೀವೋ ಅದು ಬೇರೆ ವಿಷಯ. ಬಂದಾಗ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿ, ಸಿನಿಮಾಲಿ ಆಡಿದ್ಯಾ, ಹೆಂಗಿದೆ, ಏನು ಅಂತ ಕೇಳಿ, ಆಗುತ್ತೋ ಬಿಡುತ್ತೋ ವ್ಯವಹಾರ, ಅದು ಬೇರೆ ವಿಷಯ, ಅದು ಸೆಕೆಂಡರಿ. ಬಟ್ ಫಸ್ಟ್ ಗಿವ್ ದ ರೆಸ್ಪೆಕ್ಟ್ ಟು ದ ಪ್ರೊಡ್ಯೂಸರ್. ಐ ರಿಕ್ವೆಸ್ಟ್ ಆಲ್ ದ ಆಡಿಯೋ ಕಂಪನೀಸ್ ಟು ಡೂ ದಿಸ್. ಸೊ ಎನಿವೇ, ಲಹರಿ ಇವತ್ತವರೆಗೂ ನಾವು ಆ ಕೆಲಸ ಮಾಡಿಲ್ಲ. ಗೌರವ ಕೊಡ್ತೀವಿ, ನಮ್ಮ ಕೈಲಾಗಿದ್ದು ಮಾಡೇ ಮಾಡ್ತೀವಿ. ಅದು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತಲ್ಲ, ಮಾಡ್ತಾ ಬಂದಿದ್ದೀವಿ, ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲ ಪತ್ರಿಕಾ ಮಿತ್ರರಿಗೂ. ಸೊ ಆ ದಾಖಲೆಯನ್ನು ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ತದ್ವಿರುದ್ಧ ಸಾಹೇಬ್ರೆ, ವಿರುದ್ಧ ಆಗಿಬಿಟ್ಟಿದೆ, ಭಾಳ ಕಡೆ ವಿರುದ್ಧ ಆಗಿದೆ. ಸೊ ತದ್ವಿರುದ್ಧ ಆಗಲೇಬೇಕು ಇವಾಗ ಇಂಡಸ್ಟ್ರಿ. ಒಳ್ಳೆ ದಿನಗಳು ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದೆ ನಾನು. ಇಟ್ಸ್ ಎ
ವಂಡರ್ಫುಲ್ ಸಬ್ಜೆಕ್ಟ್ ಆಲ್ಸೋ. ಮುರಳಿಯವ್ರು ನನಗೆ ಹಳೆಯ ಸ್ನೇಹಿತರು. ಸಬ್ಜೆಕ್ಟು ಚೆನ್ನಾಗಿದೆ. ಒಂದೇ ಒಂದು ಹಾಡಿದೆ ಅಂತ ಹೇಳಿದ್ರು, ಇನ್ನು ಹಾಡು ಕೇಳಿಸಿಲ್ಲ ಅವರು, ಅದು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಒಂದು ಏನೋ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ ಅಂತ ಹೇಳಿದ್ರು. ಏನಿವೆ ನಾಟ್ ಎ ಇಶ್ಯೂ. ಆದರೂ ಏನು ಸರ್, ಪ್ರಮೋಷನಲ್ ಸಾಂಗ್ ಇದೆ ಅಂತ ಹೇಳಿದ್ರು. ಏನಿವೆ ನಾವು ಬಿಡುಗಡೆ ಮಾಡ್ತೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಕಂಪ್ಲೀಟ್ ಟೀಮ್ಗೆ ಒಳ್ಳೇದಾಗಲಿ. ಮತ್ತೆ ನಾನು ತಡವಾಗಿ ಬಂದು ಕ್ಷಮೆ ಇರಲಿ. ಸರಸ್ವತಿ ಪುತ್ರರು ಸಾಹೇಬ್ರಿದ್ದಾರೆ, ಅವ್ರ ಮಾತು ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ಮಾತಾಡಿ ಸರ್. ನಿಮ್ಮ ಮುಹೂರ್ತಕ್ಕೆ ಬಂದಿಲ್ಲ, ಅದಕ್ಕೂ ಕ್ಷಮೆ ಕೊಡ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯ ಆಗಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೂ ನಿಮ್ಮ ಈ ಉಪಸ್ಥಿತಿ ಕೂಡ ತುಂಬ ಮುಖ್ಯ ಕಾರಣ. ನಿಮ್ಮ ಬೆಂಬಲ ಕೂಡ ತುಂಬ ಮುಖ್ಯ ಆಗುತ್ತೆ ನಮ್ಮ ಸಿನಿಮಾ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸುಚೇಂದ್ರ ಪ್ರಸಾದ್ ಸರ್, ನೀವು ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು. ಯಾಕೆಂದರೆ ಈ ಸಿನಿಮಾದಲ್ಲಿ ನಿಮ್ಮದು ಒಂದು ಮುಖ್ಯ ಪಾತ್ರ ಇದೆ. ಆಮೇಲೆ ಶೂಟಿಂಗ್ ಟೈಮಲ್ಲಿ ಕೂಡ ನಾನು ನಿಮ್ಮ ಅಭಿನಯ ನೋಡಿದ್ದೀನಿ. ಸೊ ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಹಾಗೆ ಎಲ್ಲ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ. ನಿಮ್ಮ ಅಭಿಪ್ರಾಯ ದಯವಿಟ್ಟು ಶೇರ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸಭೆಗೆ ನಮಸ್ಕಾರ. ತುಂಬ ಕ್ಲುಪ್ತವಾಗಿ ಹೇಳೋದಾದ್ರೆ, ತಂಡ ಪಾಪ ಕೊಂಚ ಇವತ್ತು ನಮಗೆ ಕಥೆ ಹೇಳಿದಾಗ ಅಥವಾ ಕೆಲಸ ಮಾಡಿದಾಗ ಇದ್ದಂಥ ಆ ಧಾವಂತ ಇಲ್ಲ. ಕೈ ನಡುಗ್ತಿದೆ, ಹೃದಯ ಸ್ವಲ್ಪ ಹೆಚ್ಚು ಡವ್ ಕೊಡ್ತಾರೆ. ಗೌರವದ ನಡುಗೆ, ಗೌರವದ ಆ ನಡುಕ ಗೌರವದ್ದು. ಬಹಳ ಒಳ್ಳೆ ಮಾತುಗಳನ್ನು ಲಹರಿ ಸಾಹೇಬರು ಹೇಳಿದ್ರು. ಗೌರವ ಬಹಳ ಮುಖ್ಯವಾಗಬೇಕು. ಕಥೆಯನ್ನು ತುಂಬ ಗೌರವಯುತವಾಗಿ ನಿರ್ದೇಶಕರು ಮಾಡಿಕೊಂಡಿದ್ದಾರೆ. ನಿರ್ಮಾತೃ ಇದು ಹೊಸ ಚಿಗುರು ಹಳೆ ಬೇರು ಅದರ ಸಮ್ಮಿಶ್ರಣ. ಇದು ಸಿದ್ಧ ಸೂತ್ರಗಳನ್ನು ಪಕ್ಕಕ್ಕಿರಿಸಿ ಮಾಡಿದಂಥ ಸಿನಿಮಾ. ಭಿನ್ನ ಅಂತ ಮೊದಲೇ ನಾವು ಅಂದ್ಕೊಂಡಿದ್ದು ಈ ಕಾರಣಗಳಿಗಾಗಿ. ಭಿನ್ನ ಅಷ್ಟೆಲ್ಲ ವಿಭಿನ್ನ ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಚಿತ್ರ ಮಾಡೋದೇ ಯಾವುದಾದ್ರೂ ಒಂದರ ಶ್ರೇಯಕ್ಕಾಗಿ ಅಂತ. ಇದು ಶ್ರೇಯಕ್ಕಾಗಿ ಮಾಡಿದ ಚಿತ್ರವೇ ಅಲ್ಲ. ಅವರು ಕಥೆಯನ್ನು ಅಂದರೆ ಶುದ್ಧ ರೂಪದಲ್ಲಿ, ಎಷ್ಟೋ ಜನರು ಸಿದ್ಧ ಹಸ್ತರಿರ್ತಾರೆ, ಈ ನಿರ್ದೇಶಕರು ಶುದ್ಧ ಹಸ್ತರಿದ್ದಾರೆ. ತಾವು ಚಿತ್ರವನ್ನು ಹೇಗೆ ಗೆಲ್ಲಿಸಬೇಕು ಎಲ್ಲ ತಂತ್ರಗಾರಿಕೆ ಗೊತ್ತಿದೆ. ಆದರೆ ಅಂಥ ಯಾವ ತಂತ್ರವನ್ನು, ಸಿನಿಮಾ ತಂತ್ರವನ್ನಷ್ಟೇ ಅಳವಡಿಸ್ಕೊಳ್ಳಲಾಗಿದೆ, ಮಿಕ್ಕಿ ಯಾವ ತಂತ್ರವನ್ನು ಮೆರೆಯಲಾಗಿಲ್ಲ. ಅದು ಬಹಳ ಪ್ರಧಾನ. ಮತ್ತು ಹೇಳಿದ ಉಳಿದ ಮಾತುಗಳೇನು ಅಂತ ಹೇಳಿದ್ರೆ, ವೇದಾಂತವಾಗಲಿ ಸಿದ್ಧಾಂತವಾಗಲಿ ಸಾಮಾನ್ಯವಾಗಿ ಎಲ್ಲರೂ ಹೇರುವ ಕೆಲಸ ಮಾಡ್ತೇವೆ. ಆದರೆ ಹೇಳುವ ಕೆಲಸ ಮಾಡಿ ಜಿಜ್ಞಾಸೆ ಮೂಡಿಸುವಂಥ ಕೆಲಸವನ್ನು ಕಥೆಯ ಮುಖಾಂತರ ಮಾಡಿದ್ದಾರೆ ನಿರ್ದೇಶಕರು. ಅದು ಬಹಳ ಮುಖ್ಯ ಅಂತ ಅನಿಸಿದೆ ನನಗೆ. ಇಲ್ಲಾಂತಂದ್ರೆ ಲಹರಿ ಸಾಹೇಬ್ರಂತವರು ಅದನ್ನು ನೋಡಿ ಚೆನ್ನಾಗಿ ಅದು ಒಪ್ಕೊಳ್ಳೋ, ಸಾಮಾನ್ಯವಾಗಿ ಹಾಗೆ ಒಪ್ಕೊಳ್ಳೋಂಥ ಪ್ರಭೃತಿಯೇ ಅಲ್ಲ. ನೋಡಿದ ನಂತರ ಇದು ಚಂದ, ಇದು ಹೌದು, ಇದು ಒಪ್ಪಿತ ಅಂತ ಹೇಳುವಂಥ ಮಾತುಗಳಿಗೆ ಹಿರಿಯರಿದ್ದಾರೆ ಅಂತಂದರೆ ಪ್ರಾಯ ಅವ್ರು ಮಾಡಿದಂಥ ಕಥೆ ಮತ್ತು ಅದರ ಎತ್ತರ, ಅದರ ಏಳಿಗೆ, ಅದರ ಔನ್ನತ್ಯ ಅದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಇನ್ನು ಯಾರು ಅಭಿನಯದ ಮಾಗುವಿಕೆ ಆಗಿರುತ್ತೆ ಅಂಥವ್ರ ಜೊತೆ ನಟಿಸ್ಬೇಕಾದಾಗ ಒಂದು ಸುಖ. ಅದೆಂಥ ಸುಖ ಅಂತ ಹೇಳಿದ್ರೆ, ಅವರು ಕ್ಷೇತ್ರಜ್ಞರೂ ಆಗಿರ್ತಾರೆ, ಸೂಕ್ಷ್ಮಜ್ಞರೂ ಆಗಿರ್ತಾರೆ. ಸೂಕ್ಷ್ಮ ಗೊತ್ತಿರುತ್ತೆ. ಹಾಗಾಗಿ ಜೊತೆ ಕೆಲಸ ಮಾಡ್ತಿರ್ಬೇಕಾದಾಗ ನನಗೆ ಭಾಳ ಇಷ್ಟವಾದದ್ದು ಏನು ಅಂತಂದರೆ, ಅವ್ರು ಏನು ಬಯಸಿದ್ದಾರೆ ಅದಕ್ಕೆ ವಿಸ್ತರಣೆಯಾಗಿ ಏನು ಮಾಡ್ತಾ ಹೋಗಬೇಕು ಅಂತ ಅನಿಸ್ತು ನನಗೆ. ಸಹ ಪಯಣಿಗರಾಗಿ ಅದ್ಭುತವಾಗಿ ಮೇಡಮ್ನವರು ಒಳ್ಳೆ ಕೆಲಸವನ್ನು ಮಾಡಿದ್ರು. ಅದಲ್ಲದೆ ಪರಸ್ಪರ ಮಾತಾಡ್ಕೊಳ್ತಾ ಸಿದ್ಧಸೂತ್ರಗಳನ್ನ ಬದಿಗಿರಿಸಿ ನಿಜವಾಗಿಯೂ ಸಿನಿಮಾ ಕಾಳಜಿ ಇಟ್ಟುಕೊಂಡು ಹೇಗೆ ರಂಗದ ಉದ್ಧಾರಕ್ಕಾಗಿ, ರಂಗದ ಔನ್ನತ್ಯಕ್ಕಾಗಿ ಕೆಲಸ ಮಾಡ್ತಲೇ ಹೋಗ್ಬೋದು ಅನ್ನೋದ್ರ ಬಗ್ಗೆ ದೀರ್ಘವಾದ ಚರ್ಚೆ ಮಾಡಿದ್ರು. ಅಂದರೆ ಹಿರಿತನ ಅನ್ನೋದು ಕೇವಲ ವಯಸ್ಸಿನ ಆಧಾರದಲ್ಲ, ಯೋಚನಾ ಲಹರಿ ಇದೆಯಲ್ಲ, ಆಲೋಚನಾ ಕ್ರಮ ಇದೆಯಲ್ಲ, ಅದರಲ್ಲೂ ಸಹ ಹಿರಿತನವನ್ನು ಮೆರಿಬೇಕಾಗುತ್ತೆ ಅನ್ನೋದನ್ನ ಇಂಥವರಿಂದ ಕಲಿಬೇಕಾಗುತ್ತೆ. ನೋಡಿ, ಮೇಡಮ್ನವರು ಅಂಥ ಕೆಲಸವನ್ನು ಒಂದು 20 ದಿನಗಳ ಪರ್ಯಂತ ನಾವೇನು ಕೆಲಸ ಮಾಡ್ತಾ ಹೋದ್ವಿ. ಆಗ ಮಧ್ಯದಲ್ಲಿ ಸಿಕ್ಕಂಥ ಸಮಯವನ್ನೆಲ್ಲ ಈ ಚಿತ್ರಕ್ಕಾಗಿ ನಾವು ಹೇಗೆ ದುಡಿಬಹುದು. 4 ಗಂಟೆಗೆ ಅಂತ ಹೇಳಿದ್ರಾಗೆ 3:45ಕ್ಕೆ ಅವರು ಹಾಜರಿದ್ರು. ಅದರರ್ಥ ಸಮಯ ಪರಿಪಾಲನೆ ಅಷ್ಟೇ ಅಲ್ಲದೆ ತಾವು ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ಹೇಗೆ ನುಡಿಸಬಹುದು, ರಂಗದ ಔನ್ನತ್ಯಕ್ಕೆ, ರಂಗದ ಏಳಿಗೆಗೆ ನಾವೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಚರ್ಚೆ ಮಾಡಿದ್ದು ನನಗೆ ತುಂಬ ಸಂತೋಷ ಅನ್ನಿಸ್ತು. ಅಂದರೆ ಆ ಕಾಲದಲ್ಲಿ ನಾವು ನೋಡ್ಕೊಳ್ಳೇ ಬಂದಿದ್ದೇವೆ. ಅವರು ಎಂತೆಂಥ ದಿಗ್ಗಜರ ಜೊತೆಯಲ್ಲಿ ಕೆಲಸ ಮಾಡಿ ಈಗಲೂ ಅವ್ರು ಹೇಳುವಂಥದ್ದು ಏನು ಅಂದರೆ, ನಾನು ಹೊಸ ಚಿತ್ರಗಳಿಗೆ ಅಥವಾ ಹೊಸ ಕಥೆಗಳಿಗೆ ನನ್ನನ್ನು ಯಾವಾಗಲೂ ಒಡ್ಕೊಳ್ತೇನೆ, ನಾನು ತೆರೆದ ಮನದಿಂದ ಅದಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳೋ ಮಾತಿದೆಯಲ್ಲ, ಅದು ನಿಜವಾದ ಅರ್ಥದಲ್ಲಿ ಎಲ್ಲರಿಗೂ ಮಾದರಿ ಮತ್ತು ಪ್ರೇರಣಾದಾಯಿ ಅಂತ ಅನಿಸುತ್ತೆ. ಇನ್ನು ನೀವೊಬ್ಬರೇ ಯಾವಾಗಲೂ ಚಪ್ಪಾಳೆ ತಡ್ತಿರಲ್ಲ, ಯಾಕೆ? ತಿಂಡಿ ಹೊರಗಿದೆ. ಹಿರಿಯ ಕಲಾವಿದರು ಅವರೆಲ್ಲರೂ ಆ ಸ್ಪಂದನೆ ನಮಗೆ ನಿಜವಾಗಿಯೂ ಇತರರಿಗೂ ಅದು ಪ್ರೇರಣಾದಾಯಿ. ಇಲ್ಲಿ ನಿರ್ದೇಶಕರ ಜಾಣ್ಮೆ ಎಂಥದ್ದು ಅಂತ ಹೇಳಿದ್ರೆ, ಸ್ವತಃ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದಂಥವ್ರು ಅವರು ಹೇಳಿದ್ರು, ನಾನು ಸ್ವಲ್ಪ ದುರ್ಲಭ ಅಥವಾ ಕಷ್ಟವಾಗಬಹುದು ಕೆಲಸ ಮಾಡೋದು ಅಂತ. ಯಾರ್ಯಾರು ಯಾವ್ಯಾವ ಕಾರಣಕ್ಕಾಗಿ ಇಂಥ ಎಲ್ಲ ಹರಿಗಿ ಬಿಡ್ತಾರೋ ಅಥವಾ ಯಾವ ಕಾರಣಕ್ಕಾಗಿ ಹಾಗೆಲ್ಲ ಅವರು ಪೂರ್ವಕರ ಪೀಡಿತರಾಗಿರ್ತಾರೆ ಹೇಳೋಕ್ಕಾಗೋಲ್ಲ.
ಅದು ಅದು ಒತ್ತೊಟ್ಟಿಗೆ ಉಳಿಲಿ. ಆದರೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ, ಕಥೆಯನ್ನ ನಾವು ಪರಸ್ಪರ ಮಾತಾಡ್ಕೊಂಡು ದಿನದಿಂದಲೂ ಗುಣಗಾನವನ್ನೇ ಮಾಡಬೇಕು ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಮುಖಸ್ತುತಿ ಮಾಡ್ತೇವೆ, ಮಾಧ್ಯಮ ಇದೆ, ಜನರಿಗೂ ತಲುಪಲಿ, ಸಿನಿಮಾ ಒಂದಿಷ್ಟು ನಾವೇನೋ ನಿಗೂಢವಾದ ಏನೋ ರಹಸ್ಯಾತ್ಮಕವಾದ ಹೇಳ್ತಿದ್ವಿ, ಆ ಥರದ್ದೆಲ್ಲ ಕುತೂಹಲ ಕೆಡಿಸೋಕೆ ಬೇಕಂತ ಮಾತನಾಡ್ತೇವೆ. ಆದರೆ ನಿರ್ದೇಶಕರು ನಿಜಾದ ಅರ್ಥದಲ್ಲಿ ಜಾಣ್ಮೆಯನ್ನು ಮೆರೆದಿದ್ದಾರೆ. ಯಾವ ರೀತಿ ಅಂದರೆ ಪ್ರಸ್ತುತಿಯ ಜಾಣ್ಮೆ ಅಲ್ಲ, ಅದು ಅವರಲ್ಲಿ ಇರಬಹುದಾದ ಬೌದ್ಧಿಕ ಔನ್ನತ್ಯದ ಜಾಣ್ಮೆಯನ್ನು ಇದರಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದು ಬಹಳ ನವಿರು. ಅದಕ್ಕೆ ಇರಬಹುದಂತ ಚೌಕಟ್ಟಿದೆಯಲ್ಲ, ಅಂದರೆ ಆವರಣದ ಅನಾವರಣ ಆಗಿದೆ. ನಿರ್ದೇಶಕರು ಆ ಮಟ್ಟಕ್ಕೆ, ಅಂದರೆ 10 ವರ್ಷಗಳ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹಳ ಒಳ್ಳೇದು ಮಾಡಿದ್ರಿ ನೀವು ಅಂತ. ಒಂದು ದಶಕದ ಪರ್ಯಂತ ಯಾವುದು ಕ್ರೋಢೀಕೃತವೋ, ಯಾವುದು ಸಂಗ್ರಹವಾಗಿದೆಯೋ ಅದೆಲ್ಲವನ್ನು ಚಿತ್ರದ ಮುಖಾಂತರ ಹರಿಬಿಟ್ಟಿದ್ದಾರೆ. ಪ್ರಾಯ ಮುಂದಿನ ಚಿತ್ರ ಮಾಡಬೇಕಾದಾಗ ಅನೇಕ ಆಧಾರದ ಅಪಸವ್ಯಗಳು ಕಾಣಬಹುದು. ಅಂದರೆ ಮಾಡಿದ್ದನ್ನೇ ಮತ್ತೆ ಪುನರಾವರ್ತನೆ ಆಗ್ಬೋದು, ಅಥವಾ ಮತ್ತೆ ಪುನರ್ಮನಕ್ಕೋಸ್ಕರ ಅಂತ ಇದನ್ನು ಮಾಡಿದ್ದ ಈ ತಂತ್ರಗಾರಿಕೆನ ಮತ್ತೆ ಹೂಡಿ ಮಾಡಬಹುದು. ಆ ಥರದ್ದೆಲ್ಲ ಒಂದು 10 ವರ್ಷಗಳ ಪರ್ಯಂತ ಅವ್ರು ಕೆಲಸ ಮಾಡಿಲ್ಲ ಅನ್ನೋದೇ ಬಹಳ ಒಳ್ಳೆಯ ಇದು ಚಿತ್ರಕ್ಕೆ ಒದಗಿ ಬಂದಿದೆ ಅಂತ ಅನ್ಸುತ್ತೆ. ಇತರರು ಕಲೆಗಾರರು ಅಥವಾ ಅವರು ಅಭಿನಯ ಚತುರರು ಅಲ್ಲದೆ ಹೋಗಿದ್ರು ಸಹ ಅವರಿಂದ ಕೆಲಸ ತೆಗೆಯೋದ್ರ ಬಗ್ಗೆ ಹೇಳಿದ್ರಲ್ಲ, ಅದನ್ನ ಈ ಎಲ್ಲ ಇಷ್ಟು ಹೆಣ್ಣುಮಕ್ಕಳು, ಮಾತೆಯರು, ನಿರ್ಮಾತರು ಸಹ ಅವರು ಜೊತೆಗಿದ್ದವರು ಅವರೆಲ್ಲರಿಂದ ಒಳ್ಳೆಯ ಕೆಲಸವನ್ನು ತೆಗೆದಿದ್ದಾರೆ. ಅಂದರೆ ಅವರು ಸ್ವತಃ ಛಾಯಾಗ್ರಾಹಕರಾಗಿದ್ದರಿಂದ ಏನು ಬೇಕು, ಸಂಕಲನಕ್ಕೆ ಎಷ್ಟು ಬೇಕಾಗಿತ್ತು ಮತ್ತು ವ್ಯವಕಲನ ಹೇಗಾಗಬೇಕು ಅನ್ನೋದು ಮೊದಲೇ ಗೊತ್ತಿದ್ದರಿಂದ ಚಿತ್ರಕ್ಕೆ ಬೇಕಾದಂಥ ಬಹಳ ದೊಡ್ಡ ಶಕ್ತಿ ಅದು ಅಂತ ಅನಿಸುತ್ತೆ. ಚಿತ್ರಕ್ಕೆ ಆ ಬಗೆಯ ಸಾಮರ್ಥ್ಯ, ಆ ಶಕ್ತಿಯೂ ಇದೆ. ಮತ್ತು ಚಿತ್ರ ನೋಡಿದ ನಂತರ ಹಾಡುಗಳು, ನಾನು ಆಗಲೇ ಹೇಳಿದೆ, ಸಿದ್ಧಸೂತ್ರಗಳು ಪಕ್ಕಕ್ಕಿರಿಸಿ ಮಾಡಿದ್ದಾರೆ. ಅಂದರೆ ಹಾಡುಗಳೇ ಬೇಡ ಅಂತ ಯೋಚನೆ ಮಾಡುವಂಥ ಎಷ್ಟು ಜನ ನಿರ್ಮಾತರು ಅಥವಾ ನಿರ್ದೇಶಕರು ನಮ್ಮ ನಡುವೆ ಈಗಿದ್ದಾರೆ. ಅದೊಂದು ಬೇಕೇ ಬೇಕಾದಂಥ ಅಂಶ. ಅದಿಲ್ಲದೆ ಸಿನಿಮಾವೇ ಮುಂದೂಡಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಸಂದರ್ಭದಲ್ಲಿ ಕಥೆ, ಅಥವಾ ಅವ್ರು ಹೇಳಿದ್ರು ಕಥೆ ಈಗಾಗಲೇ ನಡೆದಿರುವಂಥದ್ದು, ಮತ್ತೆ ಅದನ್ನು ನಾನು ವಿಸ್ತರಿಸಿ ಹೇಳಬೇಕಾಗಿಲ್ಲ ಅಂತ. ಅದರ ಅರ್ಥ ಯಾವುದೇ ಕಥೆ ಕಪೋಲ ಕಲ್ಪಿತವಲ್ಲ, ಅದು ಘಟಿಸಿಯೇ ಇರಬೇಕು ಅಂತಿದೆಯಲ್ಲ. ಅಂತ ಘಟಿಸಿರುವಂಥ ಪ್ರಸಂಗಗಳನ್ನ ಇಟ್ಟುಕೊಂಡು ಅವ್ರು ಹೆಣ್ಕೊಂಡ ಕಥೆ ಇದೆಯಲ್ಲ. ಮೊನ್ನೆ ಮಾತಾಡ್ತಾ ಹೇಳಿದ್ರು ಒಂದು 32 ಕಥೆಗಳನ್ನ ಇಟ್ಕೊಂಡಿದ್ದೀನಿ ಅಂತ. ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀನಿ ಅಂತ ಕೇಳಿದ್ದೆ. 32 ಕಥೆಗಳನ್ನ ಬರ್ಕೊಂಡು ಯಾಕೆ ಇಟ್ಕೊಳ್ತೀನಿ ಅಂತ. ಅವರು ತಮ್ಮ ಸ್ಮೃತಿ ಪಟಲದಲ್ಲಿ ಇಟ್ಕೊಂಡಂಥ ಅಷ್ಟು ವಿಚಾರವನ್ನ ಒಂದು ಚಿತ್ರದ ಹಾಗೆ ಹರಿಬಿಟ್ಟಿದ್ದಾರೆ. ಅದು ಬಹಳ ಒಳ್ಳೇದಾಗಿದೆ ಅಂತ ನನಗನ್ಸುತ್ತೆ. ನಾನು ಇಡೀ ಚಿತ್ರದಲ್ಲಿ ನಾವು ಪ್ರಧಾನ ಭೂಮಿಕೆಗಳನ್ನು ಮಾಡ್ತಿರ್ಬೇಕಾದಾಗ ಸಾಮಾನ್ಯವಾಗಿ ನಮಗೆ ಧ್ವನಿ ಜೋಡಣೆಗೆ, ಧ್ವನಿ ಗ್ರಹಣ ಸಂದರ್ಭದಲ್ಲಿ ನೋಡೋಕೆ ಸಿಗುತ್ತೆ. ಹಾಗೆ ನೋಡೋಕೆ ಸಿಕ್ಕಾಗ ನನಗೆ ಕಂಡಿದ್ದು, ಚಿತ್ರೋತ್ಸವಗಳಿಗೂ ಏಕತೆರೆ ಪರದೆಗಳಿಗೂ ಅಥವಾ ಬಹುತೆರೆಗಳೇನಿವೆಯಲ್ಲ ಅವೆಲ್ಲದಕ್ಕೂ ನಾನು ಬಹಳ ಒಳ್ಳೆಯದಾಗಿ ಒಳ್ಳೆ ಮಾತನ್ನು ಲಹರಿ ಸಾಹೇಬರು ಹೇಳಿದ್ರು. ಇದೊಂದು ಪರ್ವಕಾಲ, ಇದೊಂಥರ ಮನ್ವಂತರದ ಕಾಲ. ಈಗ ಮತ್ತೊಮ್ಮೆ ವಿರುದ್ಧಾತ್ಮಕ ದಿಕ್ಕಿನಲ್ಲಿ ಮತ್ತೆ ಎಲ್ಲರೂ ಅದನ್ನು ಸ್ವೀಕರಿಸುವ ಪ್ರೇಕ್ಷಕ ಮಹಾಪ್ರಭುಗಳು ಅದನ್ನು ಮನ್ನಿಸುವ, ಮಾನ್ಯ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದಾದರೆ ಈ ಚಿತ್ರಕ್ಕೆ ಬೇಕಾದಂತಹ ಅಷ್ಟು ಆಶ್ರಯ, ಆಸರೆ ಮಾಧ್ಯಮದ ಮುಖಾಂತರ ಅದು ದಕ್ಕೋದು ಸಾಧ್ಯವಾಯಿತು ಅಂತಂದರೆ ಒಳ್ಳೆಯದಾಗುತ್ತೆ. ಈ ಥರದ್ದು ಯಾವ್ದಾದ್ರು ಸ್ವಲ್ಪ ಶಕ್ತಿ ಮೀರಿ ತಮ್ಮ ಚೌಕಟ್ಟನ್ನು ಆಚೆಗೆ, ಅಂದರೆ ಚೌಕಟ್ಟಿನ ಆಚೆಗೆ ಯೋಚನೆ ಮಾಡುವಂತಹ ನಿರ್ದೇಶಕರು ಒಂದೊಮ್ಮೆ ಕಣ್ಮರೆ ಆಗಿಬಿಡ್ತು ಅಂತಂದರೆ ಬಹಳ ದೊಡ್ಡ ನಿರ್ವಾತ ಏರ್ಪಡಬಹುದು. ಬೇರೆ ಬೇರೆ ಬಗೆಯ ಚಿತ್ರಗಳು ಬರ್ತಿರತ್ವೆ, ಅದರಲ್ಲಿ ಈ ಬಗೆಯ ಚಿತ್ರ ಇದೆಯಲ್ಲ, ಇದರ ಕಪಾಟಿನ ಆಯಸ್ಸು ಜಾಸ್ತಿ. ಅದು ಕೇವಲ ಒಂದು 10 ಪ್ರದರ್ಶನ, 100 ಪ್ರದರ್ಶನ, ಒಂದು 25 ವಾರ ಅಥವಾ 25 ದಿನ ಓಡಿ ಸುಮ್ಮನಾಗೋದು ಅಂಥದ್ದಲ್ಲ. ಇದರ ಕಪಾಟಿನ ಆಯಸ್ಸು ಜಾಸ್ತಿ. ಯಾಕೆಂದರೆ ನಿಮಗೆ ಚಿಂತನೆಗೆ ಒರೆಗೆ ಹಚ್ಚುವಂಥ, ಅಂದರೆ ನಿಮ್ಮ ಒರೆಗಲ್ಲಿಗೆ ಹಚ್ಚುವಂಥ, ನಿಕಷಕ್ಕೆ ಒಡ್ಡುವಂಥ ಕೆಲಸವನ್ನು ಈ ಚಿತ್ರ ಅಡಕ ಮಾಡ್ತಾ ಇದೆ ಅನ್ನೋದು ಚಿತ್ರತಂಡ ಹೇಳದೆ ಉಳಿದ ಮಾತು. ಹಾಗಾಗಿ ಅವರು ಹೇಳದೆ ಉಳಿದ ಮಾತುಗಳನ್ನು ನಿರ್ಮಾತರು ಮತ್ತು ಇಲ್ಲೆಲ್ಲ ಸೇರಿದಂಥ ಎಲ್ಲ ಮಹನೀಯರು ಅವರು ಪರವಾಗಿ ನಾನು ಇದನ್ನು ನಿಮ್ಮಲ್ಲಿ ನಿವೇದಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಎಂದಿನಂತೆ ಅನ್ನ ಹಾಕಿದ ಅನ್ನದಾತರು, ಅವಕಾಶ ಕೊಟ್ಟ ಅವಕಾಶದಾತರಿಗೆ ಬಾಗಿದ ಶಿರ ಮತ್ತು ಮುಗಿದ ಕರದ ನಮನವನ್ನು ಎಂದಿಗೂ ಸಲ್ಲಿಸ್ತೀನಿ. ನಿಮಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಸುಂದರವಾಗಿ ಕತೆ ಬಗ್ಗೆ ಆಗಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಲಿ ಶೇರ್ ಮಾಡಿದ್ರಿ. ಇದ್ರ ಜೊತೆ ನಮ್ಮೊಟ್ಟಿಗೆ ಐಶ್ವರ್ಯ ಶೆಟ್ಟಿ ಅವರಿದ್ದಾರೆ. ಅವರು ಕೂಡ ಒಂದು ಮುಖ್ಯವಾದ ಪಾತ್ರವನ್ನು ಮತ್ತು ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂಥ ಪಾತ್ರನ ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ್ಯಂಡ್ ಇನ್ನೊಂದು ಥಿಂಗ್, ಅವ್ರ ಫೇವರ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಕನ್ನಡ ಸ್ವಲ್ಪ ಆಚೆ ಈಚೆ ಹೋಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ. ಸೊ ಮೂಲತಃ ಅವರು ಮುಂಬೈಯಲ್ಲಿ ಹುಟ್ಟು ಬೆಳೆದಿದ್ದು, ಸೊ ಅದರಿಂದ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ. ಬಟ್ ಆದರೂ ಅವ್ರಿಗೆ ತಕ್ಕ ಮಟ್ಟಿಗೆ ಮಾತಾಡ್ತಾರೆ. ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ. ಸೊ ದಯವಿಟ್ಟು ಐಶ್ವರ್ಯ ಅವರು, ಹಾಗೆ ಬರೀ ನಟನೆ ಅಲ್ಲದೆ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಹೌದು ಅವರು. ಸೊ ಅವರು ಒಂದೆರಡು ಮಾತು ಆಡ್ತಾರೆ. ಸೊ ಐಶ್ವರ್ಯ ಅವರೇ, ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಾಟ್ ಯು ಫೆಲ್ಟ್ ಅಬೌಟ್ ದ ಮೂವಿ. ಆ್ಯಂಡ್ ಮಾಧ್ಯಮದವ್ರಿಗೆ ನಿಮ್ಮ ಕಡೆಯಿಂದ ಈ ಸಿನಿಮಾ ಯಾವ ಕಾರಣಕ್ಕೆ ನೋಡಬೇಕು ಅಂತ ಇಷ್ಟಪಡ್ತೀರಾ ಅದನ್ನು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ಶೆಟ್ಟಿ. ನನ್ನ ಊರು ಬಂದು ಉಡುಪಿ, ಬಟ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬಾಂಬೆಯಲ್ಲಿ. ಆದರೂ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದೀನಿ, ಮಾತಾಡ್ತೀನಿ.
ತದ್ವಿರುದ್ಧ ಬಂದು ನನ್ನ ಫಸ್ಟ್ ಫಿಲ್ಮ್. ಈ ಫಿಲ್ಮ್ ಆದ್ರ ಮೇಲೆ ನನಗೆ ಸೆಕೆಂಡ್ ಫಿಲ್ಮ್ದು ಅವಕಾಶ ಸಿಕ್ತು. ಅದು ನಾನು ರಾಜ್ಕುಮಾರ್ ಗ್ರ್ಯಾಂಡ್ಸನ್ ಶಾನ್ ಮುಖ ಅವ್ರ ಜೊತೆಗೆ ಮಾಡ್ತಾ ಇರೋದು. ಅದರದ್ದು ಶೂಟಿಂಗ್ ಮುಗ್ದೋಗಿದೆ. ಸೊ ಕರೆಂಟ್ಲಿ 2 ಮೂವೀಸ್ ನಡೀತಾ ಇದೆ, ಪ್ರೀ ಪ್ರೊಡಕ್ಷನ್ ಫೇಸಲ್ಲಿದೆ. ತದ್ವಿರುದ್ಧದಲ್ಲಿ ನಾನು ಸೈಕ್ಯಾಟ್ರಿಸ್ಟ್ನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಪೇಷಂಟ್ನ ನೋಡೋಕ್ಕಂತ ಇಂಡಿಯಾಗೆ ಬರ್ತೀನಿ. ಅಲ್ಲಿ ಬಂದ್ರ ಮೇಲೆ ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಅದೇ ತದ್ವಿರುದ್ಧ. ಸೊ ಅದು ಏನಂತ ಗೊತ್ತಾಗಬೇಕಂದ್ರೆ ನಮ್ಮ ಮೂವಿ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ. ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಆದ ತಕ್ಷಣವೇ ನಿಮಗೆ ಹೇಳ್ತೀವಿ. ದಯವಿಟ್ಟು ನಮ್ಮ ಮೂವಿನ ಥಿಯೇಟ್ರಲ್ಲಿ ನೋಡಿ. ನನ್ನ ಕನ್ನಡ ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು. ಪೂಜಾ ಅವರು ಇನ್ನೊಂದು ಮುಖ್ಯ ಪಾತ್ರ ವಹಿಸಿದ್ದಾರೆ. ಸೊ ನೀವು ಕೂಡ ಪೋಸ್ಟರ್ ನೋಡ್ಬೋದು. ಒಂದು ಪೊಲೀಸ್ ಆಫೀಸರ್ ರೋಲ್ನ ಮಾಡಿದ್ದಾರೆ. ಆ್ಯಂಡ್ ನಾನು ಕೂಡ ಅವ್ರ ಜೊತೆ ಸ್ಕ್ರೀನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಒಟ್ಟಿಗೆ ಶಾರ್ಟ್ ಇತ್ತು. ಸೊ ನಾನು ಅವ್ರ ನಟನೆ ಕೂಡ ನೋಡಿದ್ದೀನಿ. ಅವರು ಮೊದಲ ಸಿನಿಮಾ ಅನಿಸುತ್ತೆ. ಸೊ ಅವ್ರು ಕೂಡ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಸಿನಿಮಾಗೆ. ಜೊತೆಗೆ ಗೊತ್ತಿಲ್ಲ ಅವ್ರು ಏನು ಪ್ರಿಪೇರ್ ಆಗಿದ್ದಾರೆ ಮಾತಾಡೋದಕ್ಕೆ ಅಂತ. ಬಟ್ ನಾನು ಕೂಡ ಅವರ ಅಭಿನಯಕ್ಕೆ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸ್ತೀನಿ, ಯಾಕೆಂದರೆ ನಾನು ಲೈವಲ್ಲಿ ನೋಡಿದ್ದೀನಿ. ಸೊ ಪೂಜಾ ಅವರೇ, ನೀವು ಕೂಡ ಈ ಸಿನಿಮಾದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಾಗೆ ಮಾಧ್ಯಮ ಮಿತ್ರರು ಕಾಯ್ತಾ ಇರ್ತಾರೆ ಅಫ್ಕೋರ್ಸ್, ಯಾಕೆಂದರೆ ಪೋಸ್ಟಲ್ಲಿ ನೋಡಿರೋ ಹಾಗೆ. ಓಕೆ, ಪ್ಲೀಸ್. ಬಿಕಾಸ್ ನಾನು ಈ ಸಿನಿಮಾದ ಬಗ್ಗೆ ತುಂಬ ಎಕ್ಸೈಟ್ ಆಗಿದ್ದೀನಿ, ಅದಕ್ಕೆ ಅವ್ರು ಹೇಳೋದಕ್ಕಿಂತ ಜಾಸ್ತಿ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅವ್ರು ಹೇಳ್ದಂಗೆ ಇದು ನನ್ನ ಮೊದಲನೇ ಮೂವಿ. ನಾನು ಸೆಟ್ಟಿಗೆ ಬಂದಾಗ ನಾನೇನು ಎಕ್ಸ್ಪೆಕ್ಟೇಷನ್ ತೊಗೊಂಡೇ ಬಂದಿಲ್ಲ, ಯಾಕಂದರೆ ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇದ್ರದ್ದಿಲ್ಲ. ಸೊ ನಾನೇನು ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಸ್ಟ್ ಅವಕಾಶ ಸಿಕ್ಕಿದೆ, ಅದರಲ್ಲಿ ನನಗೆ ಇಂಥ ಒಳ್ಳೆ ಡೈರೆಕ್ಟರ್, ಇಂಥ ಒಳ್ಳೆ ಕಾಸ್ಟ್ ಮತ್ತು ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಅದೃಷ್ಟ ಅಂತ ಹೇಳ್ತೀನಿ. ಯಾಕಂದರೆ ಎಲ್ರಿಗೂ ಇಷ್ಟು ಒಳ್ಳೆ ಕಂಫರ್ಟಬಲ್ ಆಗಿ ಫೀಲ್ ಮಾಡುವಂಥ ಕಲೀಗ್ಸ್ ಸಿಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಮತ್ತು ಕಲ್ಪನಾ ಪಾತ್ರ ಬಂದ್ಬಿಟ್ಟು ಬಹಳ ವಿಭಿನ್ನವಾದ ಪಾತ್ರ. ಅವ್ರ ಪಾತ್ರನ ನೀವು ಸ್ಕ್ರೀನಲ್ಲಿ ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ, ಸ್ವಲ್ಪ ಅವ್ರ ಮೇಲೆ ಕೋಪನೂ ಬರುತ್ತೆ, ಸ್ವಲ್ಪ ಇರಿಟೇಟ್ ಕೂಡ ಆಗುತ್ತೆ. ಬಟ್ ಐ ಆಮ್ ವೆರಿ ಶ್ಯೂರ್ ಅದು ಜನ ಇಷ್ಟಪಡ್ತಾರೆ ಅಂತ. ಸೊ ಎಲ್ಲರೂ ದಯವಿಟ್ಟು ಮೂವಿ ರಿಲೀಸ್ ಆದಾಗ ಥಿಯೇಟ್ರಿಗೆ ಹೋಗಿ ನೋಡಿ, ನಮ್ಮನ್ನ ಇಷ್ಟಪಡಿ, ಪ್ಲಸ್ ನಿಮ್ಮ ರಿವ್ಯೂನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೀವಿನ್ನೂ ಜಾಸ್ತಿ ಹೇಳ್ತೀರಾ ಅಂತ ಅಂದ್ಕೊಂಡೆ, ನಾನೇ ಹೇಳ್ಬಿಟ್ಟಿದ್ದೆ ಅಂತ. ಪರವಾಗಿಲ್ಲ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಭಾಗಿಯಾಗಿರುವಂಥ ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ನಾರಾಯಣ ಸ್ವಾಮಿ ಅವರು, ಸೊ ನೀವು ಕೂಡ ಒಂದೆರಡು ಮಾತಾಡಬೇಕು ಅಂತ ಇಚ್ಛಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ, ಗೈನಕಾಲಜಿಸ್ಟು ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಇವತ್ತು ಈ ಸಿನಿಮಾ ಒಂದು ರಿಲೀಸ್ ಮಾಡೋಕ್ಕೆ ಏನು ಇವರು ಕಾರ್ಯಕ್ರಮ ಮಾಡಿದ್ದಾರೆ, ಇದಕ್ಕೆ ಕರೆದಿದ್ದಕ್ಕೆ ನನಗೆ ಭಾಳ ಖುಷಿಯಾಯಿತು. ಇದರ ನಿರ್ಮಾಪಕರು ಮತ್ತು ನಿರ್ದೇಶಕರು ನಮಗೆ ಭಾಳ ಆತ್ಮೀಯ ಸ್ನೇಹಿತರುಗಳು. ಹಾಗಾಗಿ ನಮ್ಮದು ಪಕ್ಕದಲ್ಲೇ ಹಾಸ್ಪಿಟ್ಲ್ ಇರೋದ್ರಿಂದ ಸೊ ನೀವು ಬರಬೇಕು ಅಂತಂದರು, ಅದಕ್ಕೆ ಭಾಳ ಖುಷಿಯಾಗಿ ಬಂದೆ. ಈ ಸಂದರ್ಭದಲ್ಲಿ ನಾನು ಕೆಲವು ವಿಷಯಗಳು ಹೇಳಬೇಕು ಅಂತಂದರೆ ನಾನೇ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಸುಮನಾ ಮೇಡಮ್ಮು ಹಿರಿಯ ನಟರು, ಕರ್ನಾಟಕದ ಒಂದು ಸಿನಿಮಾ ರಂಗದಲ್ಲಿ ಭಾಳ ಹಿರಿಯ ನಟರುಗಳೆಲ್ಲ ಇದ್ದಾರೆ. ಮತ್ತು ಪ್ರಸಾದ್ ಸರ್ ಇದ್ದಾರೆ, ವೇಲು ಸರ್ ಎಲ್ಲ ಮಾತಾಡಿದ್ದಾರೆ. ಮತ್ತು ಈ ಒಂದು ರಂಗದಲ್ಲಿ ನಾವೇನಂತ ಇದರಲ್ಲಿ ನಾವು ಜ್ಞಾನಿಗಳು ಅಲ್ಲ ಏನೂ ಅಲ್ಲ. ಆದರೆ ನಾವೊಂದು ವೀವರ್ ಆಗಿ ಏನು ಪಿಕ್ಚರ್ಗೆ ಹೋಗಿ ನೋಡೋ ಒಂದು ವೀವರ್ ಥರ, ಏನಂದರೆ ಯಾವುದೇ ಒಂದು ಸಣ್ಣ ಒಂದು ಸೀರಿಯಲ್ ಆಗಲಿ ಒಂದು ಪಿಕ್ಚರ್ ಆಗಲಿ ತೆಗಿಬೇಕಂದ್ರೆ ಭಾಳಷ್ಟು ಪ್ರಯತ್ನ ಮಾಡಬೇಕು, ಭಾಳಷ್ಟು ಶ್ರಮ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಆರ್ಥಿಕವಾಗಿರ್ಬೋದು ಅಥವಾ ಟೆಕ್ನಿಕಲ್ ಆಗಿರ್ಬೋದು ಅಥವಾ ಅಲ್ಲಿನ ಜನರನ್ನ ಎಲ್ಲರನ್ನೂ ಸೇರಿಸಿ ಒಂದು ಪಿಕ್ಚರ್, ಒಂದು ಪ್ರಾಜೆಕ್ಟ್ನ ತೆಗೆದು ಅದನ್ನು ಸಂಪೂರ್ಣವಾಗಿ ಅದನ್ನು ಸಿನಿಮಾ ಥಿಯೇಟ್ರಿಗೆ ತರಬೇಕು ಅಂದರೆ ನಿರ್ಮಾಪಕರು, ನಿರ್ದೇಶಕರು ಮತ್ತು ಅದರಲ್ಲಿ ಭಾಗವಹಿಸಿರುವ ಎಲ್ಲ ನಟ ನಟಿಯರಿಗಳು ಭಾಳಷ್ಟು ಜವಾಬ್ದಾರಿ ಇರುತ್ತೆ. ಎಷ್ಟೋ ಪಿಕ್ಚರ್ಗಳು ಹೆಸರು ಬರುತ್ತೆ, ಅವು ರಿಲೀಸ್ ಆಗಲ್ಲ. ಸೊ ಆದರೆ
ಈ ಪಿಕ್ಚರ್ನ ಒಂದು ಕಂಪ್ಲೀಟಾಗಿ ರೆಡಿ ಮಾಡಿ ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ರಿಲೀಸ್ ಮಾಡೋಕ್ಕೆ ಒಳ್ಳೆ ದಿವಸಗಳಲ್ಲಿ, ಯಾಕಂದರೆ ಅಕ್ಟೋಬರ್ ನವಂಬರ್ ಒಳ್ಳೆ ದಿವಸಗಳಾಗಿರೋದ್ರಿಂದ ಜನಕ್ಕೆ ಭಾಳಷ್ಟು ಫ್ರೀ ಟೈಮ್ ಇರೋದ್ರಿಂದ ಎಲ್ಲ ಪಿಕ್ಚರ್ನ ಜಾಸ್ತಿ ನೋಡ್ತಾರೆ ಅಂತ ಇವರೆಲ್ಲ ಯೋಜನೆ ಮಾಡಿ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಈ ಎಲ್ಲ ಹೊಸ ನಟ ನಟಿಯರಿಗೂ ಇದು ಸಕ್ಸಸ್ಫುಲ್ಲಾಗಿ ಈ ಪಿಕ್ಚರ್ನು ಮುಗಿದ್ರೆ ಅವ್ರಿಗೂ ಮುಂದಿನ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕಲಿ. ಮತ್ತು ನಮ್ಮ ನಿರ್ಮಾಪಕರನ್ನು ಟ್ರೈಲರು ಇದು ನೋಡಿದಾಗ ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಯಾವುದೋ ಒಂದು ಹಿಂದಿ ಪಿಕ್ಚರ್ ಆಗ್ಬೋದು ಅಥವಾ ಇನ್ಯಾವುದಾದ್ರೂ ದೊಡ್ಡ ಇಂಗ್ಲೀಷ್ ಪಿಕ್ಚರ್ ಆಗ್ಬೋದು, ಆ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ತೆಗೆದಿದ್ದಾರೆ. ಏನು ಒಂದು ಸ್ವಲ್ಪ ನೋಡಿದ್ವಿ, ಅದರಲ್ಲಿ ಆ ಥರ ಒಂದು ಫೀಲ್ ಬರುತ್ತೆ. ಸೊ ಈ ಪಿಕ್ಚರಲ್ಲಿ ಇನ್ನೂ ಆ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಅಂತ ತಿಳ್ಕೊಳ್ತಾ ನನ್ನ 2 ಮಾತುಗಳನ್ನು ಹೇಳ್ತಾ, ನಮ್ಮ ಸ್ನೇಹಿತರು ಮುರಳಿ ಅವ್ರಿಗೆ ಮತ್ತು ಈ ಪಿಕ್ಚರಲ್ಲಿ ಎಷ್ಟು ಜನ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ರಿಗೂ ಒಳ್ಳೆ ಸಕ್ಸಸ್ ಆಗಲಿ ಅಂತ ದೇವರನ್ನು ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್ ನಿಮ್ಮ 2 ಮಾತನಾಡಿದ್ದಕ್ಕೆ. ವೇಲು ಸರ್ ಏನೋ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಸರ್, ಯಾವ್ದು ನೆಕ್ಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಇಲ್ವಲ್ಲ? ಇದೆಯಲ್ಲ, ಮಾತಾಡ್ಬೋದಲ್ಲ? ಒಂದು ನಿಮಿಷ ಕೊಡ್ತೀರಾ ಟೈಮ್? ಸಡನ್ ಆಗಿ ಜ್ಞಾಪಕ ಬಂತು ವಾಸು ಸಾಹೇಬ್ರೆ. ಮೊನ್ನೆ ಋಷಿಕೇಶ್ಗೆ ಹೋಗಿದ್ದೆ, ಮಸೂರಿಗೆ ಹೋಗಿ. ಅಲ್ಲಿಂದ ನನ್ನ ಕಸಿನ್ IAS ಆಫೀಸರ್ ಅದ. ಆ ಋಷಿಕೇಶ್ಗೆ ಹೋದಾಗ ಗಂಗಾ ಆರತಿ ಮಾಡ್ಬಿಟ್ಟು ಬಂದೆ ಫ್ಯಾಮಿಲಿ ಜೊತೆಲಿ. ಅಲ್ಲಿಂದ ಬರೋದೇ ಬೇಡಪ್ಪ ಬ್ಯಾಂಗ್ಳೂರಿಗೆ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ. ಕಾರಣ ಇಷ್ಟೇ, ಅಲ್ಲಿ ಮಾಲಿನ್ಯ ಇಲ್ಲ, ಇಲ್ಲಿ ಎಲ್ಲ ಮಾಲಿನ್ಯ ಆಗಿಬಿಟ್ಟಿದೆ. ಮಾಲಿನ್ಯ, ಉಸಿರು, ರಸ್ತೆಗಳು, ಗಾಳಿ, ಏನಂತೀರಿ ನೀರು, ಗಾಂಧಿನಗರದಲ್ಲಿ ಮಾಲಿನ್ಯ, ಮನಸ್ಸು ಎಲ್ಲ ಮಾಲಿನ್ಯ ಆಗಿಬಿಟ್ಟಿದೆ. ಯಾಕಪ್ಪ ಬರೋದು ಅನ್ಸ್ಬಿಡ್ತು ನಿಜವಾಗ್ಲೂ. 3 ದಿನ ನಾನು ಬಂದ ಮೇಲೆ ಆಫೀಸ್ಗೆ ಹೋಗ್ತಾ ಇದ್ದೆ. ಈ ಸ್ಕೂಲು ಸಮ್ಮರ್ ಹಾಲಿಡೇಸ್ ಆದ್ಮೇಲೆ ಮತ್ತೆ ಹೋಗ್ತೀನಿ ನೋಡಿ ಸರ್, ಹಂಗಾಗೋದು ಕತೆ. ನನಗೆ ಯಾಕಪ್ಪ ಹೋಗ್ತಾ ಇದ್ದೀನಿ ಆಫೀಸ್ಗೆ ಅಂತ. ಸೊ ದಯಮಾಡಿ ಎಲ್ಲ ಒಂದ್ಸಲಿ ಅವಕಾಶ ಸಿಕ್ಕಿದ್ರೆ ಹೋಗಿ ಬನ್ನಿ. ಹೋಗಿದ್ರಲ್ಲ, ಥ್ಯಾಂಕ್ ಯು ಸರ್, ನಮಸ್ಕಾರ. ಖಂಡಿತ ಕರ್ಕೊಂಡು ಹೋಗ್ತೀನಿ ಸರ್, ಆ ಶಕ್ತಿ ಭಗವಂತ ಕೊಡ್ತಾನೆ, ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಮಾಧ್ಯಮ ಮಿತ್ರರ ಕಡೆಯಿಂದ ಇನ್ನ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಯಾರು ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ಕೇಳ್ಬೋದು. ಸೊ ಇಷ್ಟೊತ್ತು ನಮ್ಮ ಮುಖ್ಯವಾಗಿ ನಾವು ನಿರ್ಮಾಪಕರನ್ನ ಮರೆಯೋದಕ್ಕೆ ಆಗಲ್ಲ. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದೆ ಅಂತ ನಾನು ಒಳ್ಳೆಲ್ಲಿಟ್ಟಿದ್ದೆ. ಸೊ ಕೊನೆಯದಾಗಿ ಈ ಸಿನಿಮಾದ ನಿರ್ಮಾಪಕರಾದ KR ಚಂದ್ರು ಅವರು 1-2 ಮಾತುಗಳನ್ನ ಆಡ್ಬೇಕಂತ ಇಷ್ಟಪಡ್ತೀನಿ. ನನ್ನ ಆರಾಧ್ಯ ದೇವ ಈಶ್ವರನ ನೆನೆಸುತ್ತಾ, ಆತ್ಮೀಯ ಮಾಧ್ಯಮ ಮಿತ್ರರನ್ನೋಕ್ಕಿಂತ ಕುಟುಂಬದವರೇ, ಈ ದಿನ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಪಕ್ಕದ ಹಳ್ಳಿ ಕೊತ್ತೂರು ಅಂತ ಬರುತ್ತೆ. ರೈತ ಕುಟುಂಬದಿಂದ ಬಂದಿರೋಂಥ ಒಂದು ಫ್ಯಾಮ್ಲಿ. ದಿವಂಗತ KM ರಾಮಯ್ಯ, ಶ್ರೀಮತಿ ರತ್ನಮ್ಮ ಅವರ 2ನೇ ಮಗ ರವಿಚಂದ್ರ ಅಂತ ನನ್ನ ಹೆಸರು KR. ನಮ್ಮ ಅಣ್ಣ ಮುರಳಿ ಕುಮಾರ್ ಅಂತ. ಏನು ಈ ಒಂದು ಜಮೀನ್ ಮೋಷನ್ ಇದಕ್ಕೆ ಈ ಬ್ಯಾನರ್ ಹೊಸದಾಗಿ ಇದು ಮಾಡಿದಾನೋ ಅದು ಮೂಲತಃ ಅವನೇ ಕಾರಣ. ಸೊ ವೇದಿಕೆ ಮೇಲೆ ಇರುವಂಥ ನನ್ನ ಚಿತ್ರತಂಡ ಪ್ರಮುಖರೇ ಹಾಗೂ ನಮ್ಮ ಮಾಧ್ಯಮ ಪ್ರಮುಖರೇ, ಇವತ್ತು ನಾವು ಏನು ಈ ಒಂದು ಹೊಸದಾಗಿ ಈ ಮೂವಿನ ಲಾಂಚ್ ಮಾಡ್ತಾ ಇದ್ದೀವಿ, ಇದನ್ನು ಜನಗಳ ಬಳಿ ತೊಗೊಂಡೋಗ್ಬೇಕಾದ್ರೆ ಮೂಲ ಕಾರಣ ನೀವೇನೆ. ನೀವಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ನಮಗೆ ಸಪೋರ್ಟಿಂಗ್ ಆಗಿ ಇವತ್ತು ನಮ್ಮ ಚಿತ್ರತಂಡದವರು ತುಂಬ ಚೆನ್ನಾಗಿ ಈ ಒಂದು ಮೂವಿ ಬಂದಿದೆ. ಅಕ್ಟೋಬರಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತೇಳಿ 2-3 ಡೇಟ್ಸ್ ಸಹ ನಮ್ಮ ಡೈರೆಕ್ಟರ್ ಸಾಹೇಬರು ಹಾಕ್ಸಿದ್ದಾರೆ. ಒಂದು ನೋಡ್ತಾ ಅದು ನಾವು ಅಕ್ಟೋಬರಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈ 2 ತಿಂಗಳಲ್ಲಿ ಏನಿದೆಯೋ ನಮಗೆ ಪಬ್ಲಿಕ್ ಆಗಬೇಕು ಅಂತಂದರೆ ಕಾರಣ ನೀವೇನೆ ಅಲ್ವಾ? ನೀವಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಅದನ್ನು ಸರಿ ಮಾಡಿಕೊಂಡು
ತುಂಬ ಚೆನ್ನಾಗಿ ಮೂವಿ ಬಂದಿದೆ. ಇನ್ನೂ ಹೊಸ ಕಥೆಗಳು ನಮ್ಮ ವಿನೋದ್ ರಾಜ್ ಸರ್ ಹತ್ರ ಇದೆ. ಇನ್ನೂ ಅವರ ಮುಖಾಂತರ ಇನ್ನೂ ಇದು ಒಂದೇ ಮೂವಿ ಅಲ್ಲ, ಇನ್ನೂ ಒಂದು ತುಂಬ ಮೂವಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಮೇಡಮ್ ಆಗ್ಬೋದು, ಐಶ್ವರ್ಯ ಮೇಡಮ್ ಆಗ್ಬೋದು, ನಮ್ಮ ಸುಮನ ಮೇಡಮ್ ಆಗ್ಬೋದು, ನಮ್ಮ ಪ್ರಸಾದ್ ಸರ್ ಆಗ್ಬೋದು, ಅವ್ರಿಗೂ ಸಹ ನನ್ನ ಪರವಾಗಿ ಧನ್ಯವಾದಗಳು ತಿಳಿಸುತ್ತಾ, ಆಮೇಲೆ ನಮ್ಮ ಲಹರಿ ಮುಖ್ಯಸ್ಥರು ಆಗಲೇ ಒಂದು ಮಾತಾಡಿದ್ರು, ನಿರ್ಮಾಪಕರಾಗ್ಬೋದು, ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಗೆ ವ್ಯಾಲಿ ಗೌರವ ಕೊಡಬೇಕು. ಗೌರವ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ವಿಚಾರದಲ್ಲಾಗಲಿ ಮನುಷ್ಯನಿಗೆ ಗೌರವ ಕೊಟ್ಟಾಗ ಒಂದು ವಿಶ್ವಾಸ ಬರುತ್ತೆ, ಒಂದು ಪ್ರೀತಿ ಬೆಳೆಯುತ್ತೆ, ಒಂದು ಮೆಟ್ಲು ಹತ್ತುತ್ತಾರೆ ಮೇಲೆ. ಯಾವ ನಾವು ಡಿಸಪಾಯಿಂಟ್ ಮಾಡ್ತೀವಿ ಅವ್ರು ಕೆಳಗಡೆ ಇಳಿತಾರೆ. ಸೊ ಇದನ್ನು ನಾವೆಲ್ಲರೂ ತಿಳ್ಕೊಬೇಕು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಒಂದು ಸುತ್ತ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಸರ್, ನಮ್ಮದು ಮೂಲತಃ ರೈತಾಪಿ. ನಮ್ಮ ತಂದೆ ಗ್ರೇನೇಜ್ KM ರಾಮಯ್ಯ ಅಂತೇಳಿ ಅವ್ರು ಈಗಿಲ್ಲ, 16 ಇಯರ್ಸ್ ತಂದುಬಿಟ್ಟು. ಗ್ರೇನೇಜ್ ಅಂತಂದರೆ ನಿಮ್ಗೆ ಮೂಲತಃ ಗೊತ್ತಿರೋ ಚಿಕ್ಕಬಳ್ಳಾಪುರ ರೇಷ್ಮೆ ಕುಟುಂಬದ ಬಂದರು. ಈಗ ನಾವು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸರೌಂಡಿಂಗಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಯಾಕೆಂದರೆ ಸಿನಿಮಾ ತಂಡಕ್ಕೆ ಮಾಧ್ಯಮದ ಕಡೆಯಿಂದ ತುಂಬ ನಿಮ್ಮ ಬೆಂಬಲ ತುಂಬ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ಇಷ್ಟು ಅದು ಬೇರೆ ಇವತ್ತು ನಮ್ಮ ತದ್ವಿರುದ್ಧ ಸಿನಿಮಾ ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಸುವಿನಾಗೌಡ, ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರು ಪ್ರಶ್ನೆ ಕೇಳಿಲ್ಲ, ನಾನು ಮಾತಾಡಲಿಲ್ಲ. ನನ್ನ ಹೆಸರು ಸುವೀನಾ ಬಿಡುತ್ತೆ, ಸೊ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಬಂದುಬಿಟ್ಟು ನೋಡಿ, ಹಾಗೆ ಈ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡಿ ಬಾಕ್ಸ್ ಆಫೀಸ್.